ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭಾಗ್ ಬಾರ್ಕೂರ್. ಮನಸ್ಸು ಎನ್ನುವುದೊಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಶ್ರೇಷ್ಠ ಗಾಯಕರು, ಸಂಗೀತ ನಿರ್ದೇಶಕರು, ವ್ಯಂಗ್ಯ ಚಿತ್ರಕಾರರು, ಅವರೇ ವಿಶ್ವೇಶ್ ಭಟ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಬಗ್ಗೆ ತಿಳಿಯುವ ಕುತೂಹಲ ಭಾಳಷ್ಟಿದೆ. ಯಾಕಂದರೆ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಸಂಗೀತ ಕ್ಷೇತ್ರದಲ್ಲಿ. ಅದು ರಾಗಗಳನ್ನು ಆಧರಿಸಿ ಬಹಳಷ್ಟು ಹಾಡುಗಳನ್ನು ತಯಾರು ಮಾಡಿದಿರಿ. ನೀವೇ ಪ್ರಥಮರು ಅನಿಸ್ತದೆ, ಅಷ್ಟೆಲ್ಲ ಹಾಡು ಮಾಡಿದವರು ನಮ್ಮ ಭಾರತ ದೇಶದಲ್ಲಿ ನೀವು ಪ್ರಥಮರು. ಯಾಕಂದ್ರೆ ಒಂದು ರಾಗಗಳ ಮೇಲೆ ಅಧ್ಯಯನ ಮಾಡಿ ಆ ರಾಗಗಳಿರತಕ್ಕಂಥ ಹಾಡುಗಳನ್ನು ಪ್ರಸಾರ ಮಾಡುವ ಮೂಲಕ ಜನರಿಗೆ ರಾಗದ ಜ್ಞಾನ, ಅದೇ ರೀತಿ ಯಾವ ಹಾಡು ಯಾವ ರಾಗದಲ್ಲಿದೆ ಎನ್ನುವಂಥ ತಿಳಿಯುವಂಥ ಒಂದು ಜ್ಞಾನ ಕೂಡ ಬರ್ತದೆ. ಅದೇ ರೀತಿ ನೀವು ಹಲವಾರು ಸಾಧನೆಗಳನ್ನು ಮಾಡಿದ್ದೀರಿ. ನಿಮ್ಮ ಬಗ್ಗೆ ತಿಳಿಯುವ ಕುತೂಹಲ ನಮಗಿದೆ. ಅದೇ ರೀತಿ ಮೊದಲಿಗೆ ಸರ್, ತಮ್ಮ ತಂದೆ ತಾಯಿ ಬಾಲ್ಯದ ಬಗ್ಗೆ ಒಂದೆರಡು ಮಾತು ಸರ್. ನಮಸ್ಕಾರ. ನಾನು ಮೂಲತಃ ಉಡುಪಿಯವನೇ. ಆ್ಯಕ್ಚುಲಿ ನನ್ನ ತಂದೆ ಎಲ್ಲೂರಿನವರು, ಎಲ್ಲೂರು. ತಾಯಿ ಬ್ರಹ್ಮಾವರ, ಇದು ಬ್ರಹ್ಮಾವರದ ಹತ್ತಿರ ಹಂದಾಡಿ ಎನ್ನುವ ಜಾಗದಲ್ಲಿ ನನ್ನ ತಾಯಿಯ ಊರು. ಸೊ ಮೂಲತಃ ದಕ್ಷಿಣ ಕನ್ನಡ ಅಂತಾನೆ ಅನ್ಬೋದು. ಒಂದು ಕಡೆ ತುಳು, ಇನ್ನೊಂದು ಕಡೆ ಹೊಯ್ಕು ಬರ್ಕು, ಎರಡೂ ಮಿಕ್ಸ್ ಆಗಿರುವಂತಹ ನಂದು ಬ್ಯಾಕ್ಗ್ರೌಂಡ್. ಆದ್ರೂ ಹುಟ್ಟಿ ಬೆಳೆದಿದ್ದೆಲ್ಲ ಬಳ್ಳಾರಿಲಿ. ಬಳ್ಳಾರಿ ತಂದೆ ಈಗ ಸಾಧಾರಣವಾಗಿ ಈಗ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಅಲ್ಲಿಂದ ಬೇರೆ ಕಡೆ ಮೂವ್ ಆಗಿ ಹೋಗುವ ಹಾಗೆ ಉದ್ಯೋಗವನ್ನ ಅರಿಸ್ಕೊಂಡು ಹುಡ್ಕೊಂಡು ತಂದೆ ಬಳ್ಳಾರಿಗೆ ಅಥವಾ ಎಲ್ಲ ಕಡೆ ಬೇರೆ ಎಲ್ಲ ಕಡೆ ಹೋಗಿ ಬಳ್ಳಾರಿಯಲ್ಲಿ ಒಂದು ಹೋಟೆಲ್ ಇಟ್ಕೊಂಡು ಇದ್ದಂತಹ ಒಂದು ತುಂಬಾ ಸಾಧಾರಣವಾದ ಹಂಬಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ. ಮತ್ತೆ ನೀವೆಲ್ಲ ಹೇಳಿದ್ರಿ, ಸಂಗೀತಗಾರ, ಸಂಗೀತ ನಿರ್ದೇಶಕ ಎಲ್ಲ ಹೇಳಿದ್ರಿ. ನಮ್ಮ ಅದು ಬ್ಯಾಕ್ಗ್ರೌಂಡ್ ತಗೊಂಡ್ರೆ ಯಾವ ಈಗ ಕೆಲವುದೆಲ್ಲ ಹೇಳುವಾಗೆ ಸಂಗೀತ ದಿಗ್ಗಜರ ಕುಟುಂಬ ಅದು ಇದು ಏನೂ ಇಲ್ಲ. ವೆರಿ ಸಿಂಪಲ್ ಬ್ಯಾಕ್ಗ್ರೌಂಡ್. ಕರ್ನಾಟಕ ಶಾಸ್ತ್ರೀಯ ಸಂಗೀತವಾಗ್ಲಿ ಅಥವಾ ಹಿಂದೂಸ್ತಾನಿ ಯಾವುದೋ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತಹದ್ದು. ಆಮೇಲೆ ಕಲಾವಿದರ ವಂಶಸ್ಥನೂ ಅಲ್ಲ. ವ್ಯಂಗ್ಯಚಿತ್ರ ಏನು ಅಂತಾನೂ ಗೊತ್ತಿಲ್ಲದೆ ಇರುವಂತಹ ಒಂದು ಸಣ್ಣ ಸಿಂಪಲ್ ಕುಟುಂಬ. ಆದ್ರೂನು ಅವರಿಗೆ ಕಲೆ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇದ್ದು ತಮ್ಮ ಮಕ್ಕಳು ಈ ಒಂದು ಫೀಲ್ಡ್ ಅಲ್ಲೂ ಮುಂದೆ ಹೋಗಬೇಕು, ಎಜುಕೇಶನ್ ಜೊತೆಗೆ ಈ ಒಂದು ಫೀಲ್ಡ್ ಅಲ್ಲೂ ಮುಂದೆ ಹೋಗ್ಬೇಕು ಅಂತ ಪೋಷಿಸ್ತಾ ಬಂದಿರುವಂತದ್ದು. ನನ್ನ ಅಕ್ಕಂದಿರ ಒಂದು ಮೋಟಿವೇಶನ್ ಇಂದಾಗ್ಲಿ, ಅವರು ಹಾಡ್ತಾ ಅಥವಾ ಅವರು ಡ್ಯಾನ್ಸ್ ಮಾಡ್ತಾ ಆ ಮೂಲಕ ನಾನು ಒಂದು ಮೋಟಿವೇಶನ್ ತಗೊಂಡು ಬಳ್ಳಾರಿಲಿ ನನ್ನ ಒಂದು ಸಿಂಪಲ್ ಜರ್ನಿ ಆರಂಭವಾಗಿತ್ತು. ಅದೇ ಅಂದ್ರೆ ನಿಮಗೆ ಸಂಗೀತ ಆಸಕ್ತಿ ನಿಮ್ಮ ಅಕ್ಕಂದ್ರಿಂದ ಬಂತು ಅಂತ ಅನಿಸ್ತಾ ಅಲ್ಲ ಸರ್? ಸಂಗೀತ ಆಸಕ್ತಿ, ಈ ಕಲೆ ಬಗ್ಗೆ ಒಂದು ಆಸಕ್ತಿ. ತಾಯಿ ಹಾಡ್ತಾ ಇದ್ರು. ಅಂದ್ರೆ ಏನು ಶಾಸ್ತ್ರೀಯವಾಗಿ ಕಲ್ತು ಆತರ ಏನಲ್ಲ, ಸುಮ್ನೆ ಹಾಗೇನೆ ದೇಶಭಕ್ತಿ ಗೀತೆಗಳು, ಭಾವಗೀತೆಗಳು, ಸುಗಮ ಸಂಗೀತ ಹಾಗೆಲ್ಲ ಹಾಡ್ತಾ ಇದ್ರು ಸಿಂಪಲ್ ಆಗಿ. ನಮ್ಗೆಲ್ಲ ಅವರೇ ಕಲ್ಸಿ ಕಾಂಪಿಟೇಷನ್ ಗಳಿಗೆಲ್ಲ ಪ್ರಿಪೇರ್ ಮಾಡಿ ಇದಕ್ಕೆಲ್ಲ ಕಳಿಸ್ತಾ ಇದ್ರು. ಸೊ ಆ ಒಂದು ಬ್ಯಾಕ್ ಗ್ರೌಂಡ್ ಇತ್ತು. ಮನೆಗೆ ಒಂದ್ಸಲ ನಾನು ಒಂದು 3-4ನೇ ಕ್ಲಾಸ್ ನಲ್ಲಿ ಇದ್ದಾಗ ಅನ್ಸುತ್ತೆ, ಇವರು ವಿದ್ಯಾಭೂಷಣರು ಮನೆಗೆ ಒಂದ್ಸಲ ಬಂದಾಗ ನಾನು ಹೀಗೆ ಹಾಡ್ತಾ ಇರುವಾಗ, ನನ್ನ ತಂದೆಗೆ ಅವರೆಲ್ಲ ಅಂದ್ರೆ ತುಂಬಾ ಇಷ್ಟ, ಹೀಗೆ ಹಾಡ್ತಾ ಇರುವಾಗ ಅವನು ಸಂಗೀತ ಕಲಿಸಿ ಅಂತೆಲ್ಲ ಶುರು ಮಾಡಿದ್ರು. ಬಟ್ ಅಲ್ಲಿ ಬಳ್ಳಾರಿಲಿ ಈಗ ನಾವು ದಕ್ಷಿಣ ಕನ್ನಡ ಅಂತ ನೋಡಿದಾಗ ಒಂದು ಟೋಟಲ್ ಸಾಂಸ್ಕೃತಿಕ ನಗರಿ. ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಅದೆಲ್ಲ ಹುಬ್ಬಳ್ಳಿ, ಇದೆಲ್ಲ. ಹಾಗೆ ನೋಡಿದ್ರೆ ಬಳ್ಳಾರಿಲಿ ನೀವು ಯಾವಾಗ್ಲೂ ನೋಡಿದ್ರೆ ಸಾಧಾರಣವಾಗಿ ಒಂದು ಪೊಲಿಟಿಕಲಿ ಆಕ್ಟಿವ್ ಪ್ಲೇಸ್. ಅಲ್ಲಿ ಇದಾಯ್ತು, ಇಲ್ಲಿ ಇದಾಯ್ತು, ಇವ್ರಿಗೆ ಹೊಡೆದ್ರು, ಅದು ಆಯ್ತು, ಬರೀ ಇಂಥದ್ದೇ ವೆರಿ ಆಕ್ಟಿವ್ ಇನ್ ಪೊಲಿಟಿಕಲ್. ರಾಜಕೀಯ ಅಂತಂದ್ರೆ ಬಳ್ಳಾರಿ ಏನು ಗಣಿನಾಡು ಅಂತ ಹೇಳ್ತೀವಿ. ಅಂಥದ್ರಲ್ಲಿ ನಾನು ಸಂಗೀತವನ್ನ ಅದು ಅಲ್ಲಿಂದ ಬಂದು ಇಲ್ಲಿ ಸಂಗೀತ ಕಲೆ ಇದನ್ನೆಲ್ಲ ಮಾಡ್ಕೊಳ್ಳೋದು ಒಂದು ತಕ್ಕ ಮಟ್ಟಿಗೆ ನಮ್ದೇ ಒಂದು ಶೈಲಿಯಲ್ಲಿ ಮಾಡ್ಕೊಂಡು ಬಂದೆ. ನಂತರ ನೆಕ್ಸ್ಟ್ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಹೋದೆ. ಇಂಜಿನಿಯರಿಂಗ್ ಜೊತೆಗೆ ಅಂದ್ರೆ ನಮ್ಮ ಮನೇಲೆಲ್ಲ ನೀವು ಏನೇ ಮಾಡಿದ್ರು ಎಜುಕೇಶನ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಇತ್ತು. ಸೊ ಮೊದಲು ಓದು, ಬಿಕಾಸ್ ನಮ್ಮಲ್ಲಿ ಯಾರು ಅಂತಹ ಬ್ಯಾಕ್ ಗ್ರೌಂಡಿಂಗ್ ಬಂದವರಲ್ಲ. ಸೊ
ನಾನು ಸಡನ್ ಆಗಿ ಬಂದು ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಅಷ್ಟು ಮೇಲೆ ಹೋಗೋಷ್ಟು ಒಂದು ಪ್ರಾಪರ್ ಬ್ಯಾಕ್ಗ್ರೌಂಡ್ ಸಹ ಇಲ್ಲ ಅಂತ ಕೋಚಿಂಗು ಇಲ್ಲ. ಸೊ ಇದ್ರಲ್ಲಿ ಬಂದಾಗ ಮುಖ್ಯವಾಗಿ ನಮ್ಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಇಂಜಿನಿಯರಿಂಗ್ ದಾವಣಗೆರೆಯಲ್ಲಿ ಮಾಡೋ ಟೈಮಲ್ಲಿ, ಅದೇ ಸಮಯದಲ್ಲಿ ದಾವಣಗೆರೆ ಲಿಟಲ್ ಬಿಟ್ ಬಳ್ಳಾರಿಗಿಂತ ಸ್ವಲ್ಪ ಇಂಪ್ರೂವ್ ಆಗಿರುವಂತಹ ಪ್ಲೇಸ್. ಅಲ್ಲಿ ಇದು ಹಾಡುಗಾರಿಕೆ ಆಗಿರ್ಬೋದು, ನಟನೆ ಆಗಿರ್ಬೋದು, ಎಲ್ಲದರಲ್ಲೂ ಮತ್ತೆ ತೊಡಗಿಸ್ಕೊಂಡು ಅಲ್ಲಿ ಬಳ್ಳಾರಿಯಲ್ಲಿ ಇನಿಷಿಯಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತು ನಂತರ ದಾವಣಗೆರೆಯಲ್ಲಿ ಸ್ವಲ್ಪ ಹಿಂದೂಸ್ತಾನಿಯ ಕಡೆ ಒಲವು ತೋರಿ ಅಲ್ಲಿಂದ ನನ್ನ ಕ್ರಿಯೇಟಿವ್ ಜರ್ನಿ ಸ್ಟಾರ್ಟ್ ಆಯ್ತು. ಅದೇ ಸರ್ ನಿಮ್ಮ ಸಂಗೀತ ಗುರುಗಳು ಅಂದ್ರೆ ನೀವು ಸಂಗೀತ ಕಲ್ತಂದು ಹಿಂದೂಸ್ತಾನಿ ಕಲ್ತಿದ್ರಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೂಡ ಕಲ್ತಿದ್ರಿ. ಎರಡರ ಗುರುಗಳು ಯಾರು ಸರ್ ತಮ್ಮ ಗುರುಗಳು? ಬಳ್ಳಾರಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದು ಪಿಟೀಲ್ ಜಯರಾಮ್ ಅಂತ ನಮ್ಮ ಮನೆಗೆ ಬರ್ತಾ ಇದ್ರು. ಅದು ನಾನು ಸುಮಾರು ಒಂದು 4ನೇ ತರಗತಿಯಿಂದ ಒಂದು 10ನೇ ಅಥವಾ 11ನೇ ತರಗತಿ ಟೈಮಲ್ಲಿ ತನಕ ನಾನು ಕಲ್ತಾ ಇದ್ದಿದ್ದು. ನಾನು ಕಲ್ತಿದ್ದು ಎಷ್ಟು ಅಂತ ನನಗೆ ಈಗ ಕೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಇವತ್ತು ಕ್ಲಾಸ್ ಇಲ್ಲ, ಏನೋ ಮಳೆ ಬಂತು ಅಥವಾ ಏನೋ ಒಂದಾಗಿ ಇವತ್ತು ಕ್ಲಾಸ್ ಇಲ್ಲ ಅಂತಂತಂದ್ರೆ ನನಗೆ ಖುಷಿ ಒಂಥರ, ಅಯ್ಯಪ್ಪ ಇವತ್ತೊಂದು ಕ್ಲಾಸ್ ಇಲ್ಲ ಅಂತ. ಪ್ಲಸ್ ಅವರೊಂದು 70-75 ವರ್ಷ ಇದ್ದಿರ್ಬೋದು, ಅವ್ರಿಗೆ ಕಿವಿ ಕರೆಕ್ಟ್ ಆಗಿ ಕೇಳಿಸ್ತಾ ಇರ್ಲಿಲ್ಲ. ಅವ್ರೇನೋ ಒಂದು ಹಂಸನಾದಿ ಅಂತಂದ್ರೆ ನಾನು ಹಂಸಧ್ವನಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ, ಅಥವಾ ನಾನು ಹಿಂಗೆ ಹೇಳಿದ್ರೆ ಅವ್ರು ಹಿಂಗೇನೋ ಅಂದ್ಕೊಂತಾ ಇದ್ರು. ಹಾಗೆ ಒಟ್ಟು ಎಷ್ಟು ಕಲ್ತ್ನೋ ಬಿಟ್ನೋ ನನಗೆ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ದಾವಣಗೆರೆಗೆ ಬಂದಾಗ ಅಲ್ಲಿ ನಿಧಾನವಾಗಿ ಹಿಂದೂಸ್ತಾನಿ ಅಭ್ಯಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಒಬ್ಬ ತಬಲಿಸ್ಟ್ ಫ್ರೆಂಡ್ ಮೂಲಕ ಇನಿಷಿಯಲಿ ಹಿಂದೂಸ್ತಾನಿ ಶೈಲಿಯ ತಾಳಗಳನ್ನು ಕಲಿತೆ. ನಂತರ ಬೆಂಗಳೂರಿಗೆ ಬಂದ ಮೇಲೆ ಫಾರ್ಮಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ದು ಪಂಡಿತ್ ಪರಮೇಶ್ವರ ಹೆಗಡೆ ಅವ್ರ ಹತ್ರ. ಅದು ಒಂದು ಸ್ವಲ್ಪ ಸಮಯ ಆಗೋಷ್ಟ್ರೊಳಗೆ ನಾನು ವಿದೇಶಕ್ಕೆ ಹೋಗುವಂತ ಸಂದರ್ಭ ಬಂತು. ಅಲ್ಲೇ ಆಲ್ಮೋಸ್ಟ್ ದಿ ಎಂಡ್ ಆಫ್ ಮೈ ಲರ್ನಿಂಗ್ ಅಂತ ಅನ್ಬೋದು. ಲರ್ನಿಂಗ್ ಫ್ರಮ್ ಗುರೂಸ್. ನಂತರ ಬಂದಿದ್ದು ಎಲ್ಲದೂ ಸೆಲ್ಫ್ ಲರ್ನಿಂಗ್. ವಾಟ್ ಎವರ್ ರಿಸರ್ಚ್ ನಾನು ಮಾಡ್ತಾ ಬರ್ತಾ ಇದ್ದೇನೆ ಇಷ್ಟು ವರ್ಷದಿಂದ, ಪ್ರತಿಯೊಂದು ಸೆಲ್ಫ್ ಲರ್ನಿಂಗ್ ಅಂತಾನೆ. ಖಂಡಿತ ಅಂದ್ರೆ ಅದೇ ರೀತಿ ಸರ್, ಅಂದ್ರೆ ತಮ್ಮ ಬಾಲ್ಯ ಜೀವನದಲ್ಲಿ ಬಹಳಷ್ಟು ಅಂದ್ರೆ ಕಲಾನುಭವ ಬಹಳಷ್ಟು ಆಗಿದೆ. ತಮಗೆ ಪ್ರಶಸ್ತಿಗಳು ಕೂಡ ತಮ್ಮನ್ನು ಅರಸಿಕೊಂಡು ಬಂದಿದೆ. ಬಾಲ್ಯದಲ್ಲಿ ತಾವು ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಕಾಲೇಜ್ ಜೀವನ ಇರುವುದು, ಶಾಲಾ ಜೀವನದಲ್ಲಿ, ಅದರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಬಾಲ್ಯದ ಸಮಯದಲ್ಲಿ ನಾನು ಅಂದ್ರೆ 1-2-3 ಸ್ಟ್ರೀಮ್. ಒಂದು ಓದೋ ಜೊತೆಗೆ ಒಂದು ಸಂಗೀತದ ಕಡೆ ನಡೀತಾ ಇತ್ತು, ಇನ್ನೊಂದು ಮೊದಲು ಡ್ರಾಯಿಂಗ್ ಎಲ್ಲ ಹಾಕ್ತಾ ಇದ್ದೆ. ನಂತರ ನನ್ಗೆ ಯಾಕೋ ವ್ಯಂಗ್ಯ ಚಿತ್ರದ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಬಂತು. ಸೊ ತರಂಗ, ಸುಧಾ ಈ ಮ್ಯಾಗಝಿನ್ ಗಳಲ್ಲಿ ಬರ್ತಾ ಇದ್ದಿದ್ದ ವ್ಯಂಗ್ಯ ಚಿತ್ರಗಳು ನೋಡಿ ಅದನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ತರದ ಇನ್ನೊಂದು ಸ್ಟ್ರೀಮ್ ಅಂತಂದ್ರೆ ನಟನೆ. ಅದರಲ್ಲಿ ಏಕಪಾತ್ರಾಭಿನಯದಲ್ಲಿ ನನಗೆ ಸುಮಾರು ಒಂದು ಗಾಂಧಿ ಭವನ ಅನ್ನುವಂತಹ ಒಂದು ಪ್ಲೇಸ್ ಅಲ್ಲಿ ಪ್ರತಿ ವರ್ಷ ಇದ್ದಂತಹ ಕಾಂಪಿಟೇಷನ್ಗಳಲ್ಲಿ ಸುಮಾರು 6 ಬಾರಿ ಕಂಟಿನ್ಯೂಸ್ಲಿ ಏಕಪಾತ್ರಾಭಿನಯದಲ್ಲಿ ಮೊದಲ ಸ್ಥಾನ ಬಂದಿದೆ. ನಾನು ಎಲ್ಲವನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ನಂದು ಆಲ್ಮೋಸ್ಟ್ ನಟನೆ ಒಂಥರ ಅಲ್ಲೇ ಸ್ಥಗಿತಗೊಳ್ತು. ವ್ಯಂಗ್ಯ ಚಿತ್ರ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅಲ್ಲಿ ನಟನೆ ಅಂತ ಬಂದಾಗ ನಾನು ಐ ಥಿಂಕ್ 1986 86ನೇ ಇಸ್ವಿಯಲ್ಲಿ ಅನ್ಸುತ್ತೆ, ಇಲ್ಲಿ ಬೆಂಗಳೂರಿನ ರಾಜಭವನದಲ್ಲಿ ರಾಜಪಾಲರ ಬಳಿ ನಾನು ಒಂದು ಮೋನಾಕ್ಷನ್ ಮಾಡಿ ಅಲ್ಲಿ ಇಡೀ ಸ್ಟೇಟ್ಗೆ 2ನೇ ಸ್ಥಾನ, 2ನೇ ಪ್ರಶಸ್ತಿ ಬಂದಿರುವಂತ ಇದು ಉತ್ತಮ ನಟ ಎಂಬ ಪ್ರಶಸ್ತಿಯನ್ನು ಆ ಟೈಮಲ್ಲಿ ಒಂದು ತಗೊಂಡೆ. ಅದಾದ ನಂತರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓವರ್ ಆಲ್ ಚಾಂಪಿಯನ್ಶಿಪ್ ಚೈತ್ರಶ್ರೀ ಅಂತ ಸುಮಾರು 10-15 ಪ್ರಶಸ್ತಿಗಳು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ಓವರ್ ಆಲ್ ಚಾಂಪಿಯನ್ಶಿಪ್, ಹಾಗೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಗಳಲ್ಲಿ ಬಂದಂತಹ ಪ್ರಶಸ್ತಿಗಳು. ಇದೆಲ್ಲ ಈಗ ನೀವು ನೋಡಿದ್ರೆ, ಈಗಿನ ಕಾಲದ ಮಕ್ಕಳನ್ನೆಲ್ಲ ನೋಡಿದ್ರೆ ಅವರಿಗೆ ಎಕ್ಸ್ಪೋಜರ್ ಜಾಸ್ತಿ, ಅಲ್ಲಿ ಆ ಟಿವಿಲಿ ಇಲ್ಲಿ ಇದೆಲ್ಲ ಆಗಿ ಅವರಿಗೆ ಈಗಲೇ ಪ್ರಶಸ್ತಿಗಳ ಸುರಿಮಳೆಗಳೆಲ್ಲ ಬಂದಿರುತ್ತೆ. ನಮಗೆ ಆ ಟೈಮಲ್ಲಿ 80s 90s ಅರ್ಲಿ 90s ಟೈಮಲ್ಲೆಲ್ಲ ಅಂತಂದ್ರೆ ಪ್ರಬಲವಾಗಿರಲಿಲ್ಲ ಮಾಧ್ಯಮ ಬಂದಂತಹ ಅಷ್ಟೇ. ದೂರದರ್ಶನ ಒಂದೇ ಇದ್ದದ್ದು ಆಗ, ದೂರದರ್ಶನ ಮಾತ್ರ ಅಲ್ಲ ಸರ್, ಈಗ ಒಬ್ಬೊಬ್ಬರಿಗೆ ಚಾನಲ್ ಮಾಡಿ ಒಬ್ಬೊಬ್ಬರು ಹೌದು.
ಅದು ದೂರದರ್ಶನ ಅಂತಂದ್ರೆ ಅವ್ರದೇ ಫಿಕ್ಸೆಡ್ ನಂಬರ್ ಆಫ್ ಪ್ರೋಗ್ರಾಮ್ಸ್. ಹೌದು ರಿಯಾಲಿಟಿ ಶೋ ಎಲ್ಲ 80s 90s ಅಲ್ಲೆಲ್ಲ 90s ಟೈಮಲ್ಲಿ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇರ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ರಿಯಾಲಿಟಿ ಶೋಗಳು ಇದ್ ಮಾಡುವಂಥದ್ದೆಲ್ಲ ಅದು ನಮ್ಮ ಫೀಲ್ಡ್. ಆಗ ನಾವು ಒಂಥರ ಅದೇ ಇಂಜಿನಿಯರಿಂಗ್ ಬಂದ್ವಿ. ಇಂಜಿನಿಯರಿಂಗ್ ಬಂದ್ಮೇಲೆ ಪ್ರತಿ ವರ್ಷ 2 ಸೆಮಿಸ್ಟರ್ ಅದು ಎಷ್ಟು ಫಾಸ್ಟ್ ಹೋಗ್ತಾ ಇತ್ತು ಅಂತಂದ್ರೆ ನಮ್ಗೆ ಗೊತ್ತೂ ಆಗ್ತಾ ಇರ್ಲಿಲ್ಲ. ಓದ್ತಾ ಇರ್ಬೇಕಾದ್ರೆ ಆ ಕಡೆ ಅಲ್ಲಿ ಆ ಕಾಲೇಜ್ ಕಾಂಪಿಟೇಷನ್ ಮತ್ತೆ ದೂರದರ್ಶನ ಅಂತ ಅಂದ್ರೂ ನೀವು ಬೆಂಗಳೂರಲ್ಲೇ ಇರಬೇಕು. ಬೇರೆ ಕಡೆ ಎಲ್ಲ ಇದ್ದು ಇಲ್ಲಿ ಬಂದು ಹೋಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ವರ್ಕೌಟ್ ಆಗ್ತಾ ಇರ್ಲಿಲ್ಲ. ಈಗ ಎಷ್ಟೋ ಚಾನೆಲ್ಗಳಿದೆ, ಮಕ್ಕಳು ಬರ್ತಾರೆ ಹೋಗ್ತಾರೆ. ಆಗಿನ ಎಕ್ಸ್ಪೋಜರೇ ಬೇರೆ ಬೇರೆ. ಸರ್ ತಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ. ಅವ್ರು ಯಾರು ಅಂತ ಹೇಳುದಿಲ್ಲ, ನೀವೇ ಹೇಳ್ಬೇಕು ಅವ್ರು ಯಾರು ಅಂತ. ಆಯ್ತು ಸರ್, ಯಾರು ಅಂತ ನೋಡೋಣ. ನನಗೂ ಕೂಡ ಕುತೂಹಲ ಇದೆ, ಯಾರು ನೋಡೋಣ ಸರ್. ಅಲ್ಲ, ನಮಸ್ತೆ. ನಮಸ್ತೆ ಸರ್. ಇಂದು ನಮ್ಮೊಂದಿಗಿದ್ದಾರೆ ಸರ್, ನಿಮ್ಮ ಆತ್ಮೀಯರಿದ್ದಾರೆ ಸರ್, ವಿಶ್ವೇಶ್ ಭಟ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡಿ ಯಾರು ಅಂತ ಹೇಳ್ತಾರೆ, ನೋಡೋಣ ಸರ್. ಅವರು ವಿಶ್ವೇಶ್ ಸರ್ ಗೊತ್ತಾಯ್ತಾ ಯಾರು ಅಂತ? ಇಲ್ಲ, ಗೊತ್ತಾಗಿಲ್ಲ. ಒಂದ್ ಸ್ವಲ್ಪ ಮಾತಾಡಿ ಗೊತ್ತಾಗುತ್ತೆ. ಪತಿತ ಪಾವನ ಸೀತಾರಾ. ಓ ರಘು, ರಘುಪತಿ. ನಮಸ್ಕಾರ ರಘು. ನಮಸ್ತೆ. ನಮಸ್ತೆ ವಿಶ್ವೇಶ್ ಸರ್, ಹೇಗಿದ್ದೀರಾ? ನಮಸ್ತೆ. ನಾವು ಇನ್ಫೋಸಿಸ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಾಗ ಎಷ್ಟೋ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಇಬ್ರು ಹಾಡ್ತಾ ಬಂದಿದ್ದು. ಥ್ಯಾಂಕ್ಸ್ ರಘು, ಥ್ಯಾಂಕ್ ಯು. ಥ್ಯಾಂಕ್ ಯು. ರಘು ಸರ್, ಏನು ಹೇಳ್ತೀರಿ ನಿಮ್ಮ ಮಿತ್ರರ ಬಗ್ಗೆ, ಏನು ಹೇಳ್ತೀರಿ ಆತ್ಮೀಯರ ಬಗ್ಗೆ? ಒಂದೆರಡು ಮಾತು ಸರ್. ವಿಶ್ವೇಶ್ ಸರ್ನ ಆಸ್ ವಿಶ್ವೇಶ್ ಸರ್ ಹೇಳಿದ್ರು, ನಾವು ಇನ್ಫೋಸಿಸ್ ಅಲ್ಲಿ ಮೀಟ್ ಆಗಿದ್ವಿ. ಆಮೇಲೆ ಕೆಲಸ ಅಂತೂ ನಡೀತಾ ಇತ್ತು. ನಾವು ಇನ್ಫೋಸಿಸ್ ಅಲ್ಲಿ ಕಾರ್ಯಕ್ರಮಗಳನ್ನ ಸುಮಾರು ಮಾಡಿದ್ವಿ. ಅಂಡ್ ವಿಶ್ವೇಶ್ ಸರ್ ಒಂದು ಇನ್ಸ್ಪಿರೇಷನ್ ತರ ಎಲ್ಲರಿಗೂ ಇನ್ಫೋಸಿಸ್ ಅಲ್ಲಿ. ಈಗ ಏನಾದ್ರು ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ವಿಶ್ವೇಶ್ ಸರ್ ಅವರೇ ಲೀಡ್ ತಗೊಂಡು ಎಲ್ಲಾರನು ಸೇರ್ಸೋದು, ಪ್ರಾಕ್ಟೀಸ್ ಮಾಡಿಸೋದು, ಮತ್ತೆ ಬೇರೆ ಬೇರೆ ತರ ಕಾರ್ಯಕ್ರಮಗಳನ್ನ ಮಾಡಿಸಿದ್ರು. ಸೊ ರಾಜ್ಯೋತ್ಸವ ಕಾರ್ಯಕ್ರಮ ಆಗ್ಲಿ, ಇನ್ಫೋಸಿಸ್ ಅಲ್ಲಿ ಎಲ್ಲ ವೀಣೆ ಅವ್ರನ್ನೆಲ್ಲ ಸೇರಿಸಿ ಕಾರ್ಯಕ್ರಮ ಮಾಡಿಸೋದು. ಸೊ ಅಂಡ್ ಸುಧಾಮೂರ್ತಿ ಅವ್ರ ಜೊತೆಗೆ ಒಂದು ಕಾರ್ಯಕ್ರಮ ಮಾಡಿಸಿದ್ರು. ಸೊ ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಇತ್ತು. ಇನ್ಫೋಸಿಸ್ ಆದ್ಮೇಲೂ ಆಲ್ಮೋಸ್ಟ್ ನಾವು ಟಚ್ ಅಲ್ಲಿ ಇದೀವಿ. ಮ್ಯೂಸಿಕಲಿ ಆಲ್ಮೋಸ್ಟ್ ಒಂದು 2 months ಬ್ಯಾಕ್ ಒಂದು ರೆಕಾರ್ಡಿಂಗ್ ಇತ್ತು ಒಟ್ಟಿಗೆ. ಸೊ ಒಟ್ಟಿಗಿದ್ವಿ ರೆಕಾರ್ಡಿಂಗ್ ಅಲ್ಲಿ. ಸೊ ವಿಶ್ವೇಶ್ ಸರ್ ಹೇಳ್ಬೇಕಂದ್ರೆ ವೆರಿ ಕ್ಲೋಸ್ ಫ್ರೆಂಡ್. ಮ್ಯೂಸಿಕ್ ಈಸ್ ಒನ್, ಬಟ್ ಮ್ಯೂಸಿಕ್ ಗಿಂತ ಮೇಲೆ ಒಂದು ವೆರಿ ಕ್ಲೋಸ್ ಫ್ರೆಂಡ್, ವೆರಿ ಗುಡ್ ಇನ್ಸ್ಪಿರೇಷನ್ ಎಲ್ಲರಿಗೂ. ವರ್ಕ್ ಆಮೇಲೆ ಮ್ಯೂಸಿಕ್ ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕಂತ ಅವ್ರ ಹತ್ರ ಕಲಿಬೇಕು. ಸೊ ಪ್ಲಸ್ ಅವ್ರು ರೆಕಾರ್ಡಿಂಗ್ಸ್ ಎಲ್ಲ ಮಾಡ್ತಾರೆ, ಮನೆಯಲ್ಲಿ ಸುಮಾರು ವಿಡಿಯೋಸ್ ಹಾಕ್ತಾರೆ ಯೂಟ್ಯೂಬ್ ಅಲ್ಲಿ. ಅದನ್ನೆಲ್ಲ ನೋಡ್ಬಿಟ್ಟು ಒಂಥರ ಇನ್ಸ್ಪಿರೇಷನ್ ತಗೋಬೇಕು. ನಾವು ಮ್ಯೂಸಿಕ್ ಆಮೇಲೆ ವರ್ಕ್ ಮಾಡೋರು ಸುಮಾರು ಜನ ವರ್ಕ್ ಮಾಡ್ತಾ ಇರ್ತಾರೆ, ಮ್ಯೂಸಿಕ್ ನ ಬಿಟ್ಬಿಡ್ತಾರೆ. ನಮ್ಮ ಇನ್ಫೋಸಿಸ್ ಅಲ್ಲಿ ಯಾರೋ ಒಬ್ರು ಇದ್ರು, ಒಳ್ಳೆ ವೈಲಿನಿಸ್ಟ್, ಅವರು ಬಿಟ್ಬಿಟ್ಟಿದ್ರು. ಸೊ ವಿಶ್ವೇಶ್ ಅವ್ರನ್ನ ಎನ್ಕರೇಜ್ ಮಾಡೋದು ಅದೆಲ್ಲ ಇತ್ತು. ಸೊ ಸುಮಾರು ಜನ ಬಂದು ಆಮೇಲೆ ಅವ್ರು ಪರ್ಸ್ಯೂ ಮಾಡಿದ್ರು. ಒಂಥರ ಇನ್ಸ್ಪಿರೇಷನ್ ಆಗಿ ಅವ್ರನ್ನ ಎಲ್ರು ನೋಡ್ಕೋತಿದ್ರು. ಆಗ್ಲಿ ಸರ್, ಗ್ರೇಟ್ ಪರ್ಸನಾಲಿಟಿ. ಹೌದು ಸರ್, ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಯ್ತು ತಮ್ಮೊಂದಿಗೆ ಮಾತನಾಡಿ. ಒಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಮಿತ್ರರು ಮಾತನಾಡಿದರು, ರಘುಪತಿ ಅವರು ಮಾತಾಡಿದರು, ಗಾಯಕರು ಅವರು ಕೂಡ. ಅದೇ ರೀತಿ ನೀವು ಒಟ್ಟಿಗೆ ಕೆಲಸ ಮಾಡಿದ ಅನುಭವವನ್ನು ಹಂಚಿಕೊಂಡ್ರು, ಮತ್ತೆ ನೀವು ಇನ್ನೂರವರಿಗೆ ಸ್ಫೂರ್ತಿ ಆಗ್ತೀರಿ ಅನ್ನುವಂಥ ಮಾತನ್ನು ಕೂಡ ಆಡಿದರು. ಅದೇ ರೀತಿ ಸರ್, ತಮ್ಮ ವೃತ್ತಿ ಜೀವನದ ಬಗ್ಗೆ, ಅಂದರೆ ಇದು ಸಂಗೀತ ಕ್ಷೇತ್ರ, ಕಲಾಕ್ಷೇತ್ರ ಅದು ಒಂದು ವಿಧ, ಆದರೆ ನಿಮ್ಮದು ಪ್ರಮುಖವಾದದ್ದು ವೃತ್ತಿ ಜೀವನ. ಮೊದಲಿಂದಲೂ ನೀವು ಕಂಪ್ನಿಲಿ ಕೆಲಸ ಮಾಡ್ತೀರಿ, ಇಂಜಿನಿಯರ್ ತಾವು. ಆ ವೃತ್ತಿ ಜೀವನದ ಬಗ್ಗೆ, ಅದರ ಬಗ್ಗೆ ಒಂದೆರಡು ಮಾತು ಸರ್. ಈಗ ನಂದು ಈ IT ಕ್ಷೇತ್ರದಲ್ಲಿ ಇದ್ದು ನಾನು ಸುಮಾರು 27 ವರ್ಷಗಳಾಗಿದೆ. 97ರ ಸಮಯದಿಂದ ಆಲ್ಮೋಸ್ಟ್ IT ಕ್ಷೇತ್ರದಲ್ಲಿದ್ದೇನೆ. ಈಗ ಸಾಧಾರಣ ಹೇಗೆ ಅಂತಂದ್ರೆ, ಒಂದೋ ಅದರಲ್ಲಿರ್ತಾರೆ, ಅಥವಾ ಇದರಲ್ಲಿರ್ತಾರೆ, ಎರಡು ಇದ್ದು ಒಂದ್ ಸ್ವಲ್ಪ ವರ್ಷದಲ್ಲಿ ಇದು ಸಾಕಾಗೋದಿಲ್ಲಪ್ಪ, ಆಯ್ತು ಇನ್ನಾಗಲ್ಲ ನಮಗೆ ಮಾಡ್ಲಿಕ್ಕೆ ಅಂತ ಒಂದು ಅದು ಬಿಡ್ತಾರೆ, ಅಥವಾ ಇದು ಬಿಡ್ತಾರೆ. ಒಂದು ವರ್ಕ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ಬೇರೆ ಫೀಲ್ಡ್ ಬೇರೆ ಇದನ್ನೆಲ್ಲ ಬಿಡ್ತಾರೆ, ಅಥವಾ ಒಂದು ವರ್ಕ್ ಬಿಡ್ತಾರೆ, ಇದನ್ನ ಕಂಟಿನ್ಯೂ ಮಾಡ್ತಾರೆ. ಎರಡು ಸಕ್ಸಸ್ಫುಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು ತುಂಬಾ ತುಂಬಾ ಅಪರೂಪ. ಅದು 27 ವರ್ಷಗಳ ಕಾಲ. ಹೌದು ಸರ್. ಅದು ಕಷ್ಟ ಏನಲ್ಲ ಅದು, ಯಾಕಂದ್ರೆ ಪ್ರತಿಯೊಬ್ಬರು
ಅವರ ವೃತ್ತಿ ಜೊತೆಗೆ ಇನ್ನೊಂದು ಏನೋ ಒಂದು ಇಟ್ಕೊಂಡಿರ್ತಾರೆ. ಲೈಕ್ ಜಾಸ್ತಿ ಫ್ಯಾಮಿಲಿ ಕಮಿಟ್ಮೆಂಟ್, ಪ್ರತಿ ವಾರ ಒಂದು ಮೂವಿಗೆ ಹೋಗೋದು ಅಥವಾ ಹೊರಗಡೆ ಹೋಗಿ ಪಾರ್ಟಿ ಇದಕ್ಕೆಲ್ಲ ಹೋಗುವಂಥದ್ದು, ಅಥವಾ ಇನ್ ಕೆಲವರು ವೃತ್ತಿ ಜೊತೆಗೆ ಲೈಕ್ ಶೇರ್ಸ್, ಸ್ಟಾಕ್ ಅದರಲ್ಲೆಲ್ಲ ಜಾಸ್ತಿ ಇನ್ವಾಲ್ವ್ ಹಾಕೊಂಡು ದುಡ್ಡು ಹಣ ಮಾಡೋದ್ರ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಅಥವಾ ಕೆಲವರು ಸೋಷಿಯಲ್ ಸರ್ವಿಸ್ ಬಗ್ಗೆ ಜಾಸ್ತಿ ಅವರು ಸ್ಪೆಂಡ್ ಮಾಡಿರ್ತಾರೆ, ಅಥವಾ ಕೆಲವರು ಸ್ಪೋರ್ಟ್ಸ್ ಕಡೆ ಜಾಸ್ತಿ ಹೋಗಿರ್ತಾರೆ. ಪ್ರತಿಯೊಬ್ಬರು ತಮ್ಮದೇ ಆದಂತಹ ಕ್ಷೇತ್ರ ಇದು ಈ ವೃತ್ತಿಯ ಜೊತೆಗೆ ಬೇರೆ ಒಂದು ಫೀಲ್ಡ್ ಅಲ್ಲೂ ಇನ್ವಾಲ್ವ್ ಆಗಿರ್ತಾರೆ. ಸೊ ಹಾಗೆ ನಾನು ನನ್ನ ಇದ್ರ ಜೊತೆಗೆ ಈ ಒಂದು ಕೆಲಸಗಳು, ಈ ಒಂದು ಸಂಗೀತ ಕಚೇರಿಗಳಾಗ್ಬಹುದು. ಸಂಗೀತ ಕಚೇರಿಗಳು ಸ್ವಲ್ಪ ಕಡಿಮೆ ಅಂತ ಬಂದಾಗ ಆ ಟೈಮಲ್ಲಿ ಈ ಟೈಮನ್ನ ನಾನು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳೋದ್ರ ಬದಲು ನಾನು ವಿಡಿಯೋಗಳು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಎಸ್ಪೆಷಲಿ ಕೋವಿಡ್ ನಂತರ. ಸೊ ಸುಮಾರು ಡೇ ಟೈಮ್ ಅಲ್ಲಿ ನಾರ್ಮಲಿ ವೀಕ್ ಡೇಸ್ ಅಲ್ಲಿ ಒಂದು 12-14 ಗಂಟೆ ಹೆಚ್ಚು, ಕೆಲವು ಸಲ ಆಗ್ತದೆ 14-15 ಗಂಟೆಗಳ ಕಾಲ ಆಫೀಸ್ ವರ್ಕ್ ಅಲ್ಲಿ ನಾವು ತೊಡಗಿಸ್ಕೊಂಡಿರ್ತೇವೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಎಲ್ಲಿ ಸಮಯ ಸಿಕ್ತು ಅಂದಾಗ ಇದ್ರ ಬಗ್ಗೆನೇ ಥಿಂಕ್ ಮಾಡೋದು. ಓಕೆ, ಈಗ ಮೋಹನ ರಾಗ ಆಯ್ತು, ಆ ಮೋಹನ ರಾಗ ಅದ್ರಲ್ಲಿ ಇನ್ನೊಂದೇನೋ ಒಂದು ಬಂತು. ಸೊ ಪ್ರತಿಯೊಂದು ಈಗ ಏನೋ ಒಂದು, ಈಗ ಫಾರ್ ಎಕ್ಸಾಂಪಲ್ ನಾನು ಮೋಹನ ರಾಗದಿಂದ ಬಂದಾಗ ಒಂದು ತಗೊಳ್ತೇನೆ, ಅದ್ರದ್ದು ನಾನೇನೋ ಒಂದು ಸೀರೀಸ್ ಮಾಡ್ತಾ ಇದ್ದೆ. ಮಾಡುವಾಗ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ಅಂತ ಮಾಡ್ತಾ ಇದ್ದೆ. ಅದನ್ನ ಮಾಡುವಾಗ ಮಧ್ಯದಲ್ಲಿ ಏನಾಯ್ತು, ಯಾರೋ ನನಗೊಂದು ಯಕ್ಷಗಾನದ ಒಂದು ತುಣುಕು ಕಳಿಸಿದ್ರು. ಅದರಲ್ಲಿ ಈ ನಮ್ಮ ನವಿಲು ಕುಣಿಯುತ್ತದೆ ನೋಡಿದ್ದು ಒಂದು, ನಮ್ಮ ಮನೆಯ ಅಲ್ಲಿ ನವಿಲು ಬಂತು ಅಂತ ನಮ್ಮ ಊರಿನವರೇ, ನಮ್ಮ ಕಸಿನ್ ಅವರೇ, ಬ್ರಹ್ಮಾವರದವರೇ, ಅಲ್ಲಿ ಒಂದು ಕಳಿಸಿ ನಮ್ಮ ಮನೆಯಲ್ಲಿ ನವಿಲು ಕುಣಿತಾ ಇದೆ ಅಂತ ಹೇಳಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನವಿಲು ಕುಣಿಯುತ್ತಿದೆ ನೋಡೆ ಅಂತ ಹಾಕಿ ಕಳಿಸಿದ್ರು. ನಾನು ಮೋಹನ ರಾಗದ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ. ಈ ಹಸಿರು ಸಿರಿಯಲಿ ಮನಸ್ಸು ಮೇಲೆ ನವಿಲೆ ಬಗ್ಗೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಇಲ್ಲಿ ಬಂತು, ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು, ಅದೇ ರಾಗ, ಅದರಲ್ಲೇ ನವಿಲು ಬಂದಿದೆ. ಸೊ ನಾನಿಲ್ಲಿ ಕೂತಲ್ಲಿ ನಿಂತಲ್ಲಿ ಈ ಕಡೆ ಸಾಫ್ಟ್ವೇರ್ ಕೆಲಸಗಳು ನಡೀತಾ ಇದ್ರು ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಮ್ಯೂಸಿಕ್ ಕಡೆ ನಡೀತಾನೆ ಇರ್ತದೆ. ಸೊ ಇಟ್ ಈಸ್ ಆಸ್ ಗುಡ್ ಆಸ್ ವರ್ಕಿಂಗ್ 24 hours ಆನ್ ಮ್ಯೂಸಿಕ್ ಆಸ್ ವೆಲ್. ಸೊ ಜೊತೆಗೆ ಅದ್ರ ಜೊತೆ ಹಾಗೆ ಒಂದು 7 ವರ್ಷ ಅಮೆರಿಕದಲ್ಲಿ ಕೆಲಸ ಮಾಡಿದ್ದೆ. ಅಲ್ಲಿನೂ ಅಷ್ಟೇ. ಅಲ್ಲೊಂದು ಕನ್ನಡ ಸಂಘ ನೀವು ಮಾಡಿದ್ರಲ್ಲ ಸರ್, ತರಂಗ ಅಂತ ಕನ್ನಡ ಸಂಘ, ಅದರ ಬಗ್ಗೆ ಒಂದೆರಡು ಮಾತು. ಮತ್ತೆ ನೀವು ಅಮೆರಿಕದಲ್ಲಿ 7 ವರ್ಷ ಇದ್ದಾಗ ಉದ್ಯೋಗ ನಿಮಿತ್ತ ನೀವು ಹೋದಲ್ಲಿ ನೀವು ತರಂಗ ಅಂತ ಕನ್ನಡ ಸಂಘವನ್ನು ಕಟ್ಟಿದ್ರಲ್ಲ ಸರ್, ಅದ್ರ ಬಗ್ಗೆ ಮಾತಾಡಿ ಸರ್. ಅಲ್ಲಿ ಅದೇ ನಾನಿದ್ದ ಜಾಗ ಮೆಂಫಿಸ್ ಅಂತ, ಅಲ್ಲಿ USA ಅಲ್ಲಿ ಮೆಂಫಿಸ್ ಅನ್ನೋ ಜಾಗ. ಈಗ ಸಾಧಾರಣವಾಗಿ ನೀವು ಹೆಚ್ಚಾಗಿ ಕೇಳಿರದ ಊರು, ಈಗ ಹೆಚ್ಚಾಗಿ ಕೇಳಿರುವುದು ಅಂತಂದ್ರೆ ಒಂದು ಅಟ್ಲಾಂಟಾ, ಶಿಕಾಗೋ, ಫ್ಲೋರಿಡಾ, ಕ್ಯಾಲಿಫೋರ್ನಿಯಾ ಇಂಥದ್ದೆಲ್ಲ ನೀವು ಜಾಸ್ತಿ ಕೇಳಿರ್ತೀರ. ಈ ಮೆಂಫಿಸ್ ಅಥವಾ ಇನ್ನೊಂದು ಯಾವ್ಯಾವ್ದೋ ನೆಬ್ರಾಸ್ಕಾ ಇಂಥದ್ದೆಲ್ಲ ಹೆಸರುಗಳು ಹೆಚ್ಚು ಕೇಳಿರೋದಿಲ್ಲ. ನ್ಯೂಯಾರ್ಕ್ ಇಂಥದ್ದೆಲ್ಲ ಕೇಳಿರ್ತೀರ. ಸೊ ಈ ಕೇಳಿರದ ಊರುಗಳಲ್ಲಿ ಭಾರತೀಯರು ಕಡಿಮೆ ಅಂತಂದ್ಮೇಲೆ ಕನ್ನಡಿಗರು ಇನ್ನೂ ಕಡಿಮೆ. ಹೌದು. ಸೊ ಹಾಗಿರುವಾಗ ಈ ಒಂದು ಸ್ಮಾಲರ್ ಗ್ರೂಪ್ ಅಂದ್ರೆ ಹೆಚ್ಚಾಗಿ ಒಂದು ನಾನು ಕೇಳಿದ್ರೆ ಆ ಸಮಯದಲ್ಲಿ ಒಂದು 50 ಕನ್ನಡಿಗರು ಇದ್ದಿರಬಹುದು ಅಷ್ಟೇ. ಅಂದ್ರೆ ನಾನು 99-2000 ಇಸ್ವಿ ಟೈಮ್ ತಗೊಂಡ್ರೆ ಸುಮಾರು ಒಂದು 50 ಕನ್ನಡ ಫ್ಯಾಮಿಲಿಗಳು. ಸೊ ಹೆಚ್ಚಾಗಿ ಬರೀ ನಮ್ಮ ಒಂದು ರೆಗ್ಯುಲರ್ ವೀಕೆಂಡ್ ಬಂತು ಅಂತಂದಾಗ ಯಾರ್ದಾದ್ರು ಮನೆಯಲ್ಲಿ ಗೆಟ್ ಟುಗೆದರ್ ಮಾಡೋದು, ಕೆಲವರು ತಗೊಳ್ಳೋದು, ಇದು ಮಾಡೋದು, ಒಂದು ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಕಳೆಯುವಂತಹ ಸಮಯ. ಸೊ ಒಂದು ಕನ್ನಡ ಸಂಘ ಅಂತ ಇಲ್ಲಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಕೆಲವರೆಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಇನ್ಫಾರ್ಮಲ್ ಆಗಿ ಒಂದು ಶುರು ಮಾಡಿದ್ವಿ. ಹೆಸರು ತರಂಗ ಅಂತ ಇಟ್ವಿ. ಒಂದು ಸಂಘ ಅಂತ ಮಾಡಿದ್ಮೇಲೆ ಅದರಲ್ಲಿ ಮುಖ್ಯವಾಗಿರೋದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇಲ್ದಿದ್ರೆ ಏನಿದೆ ಅದರಲ್ಲಿ, ಸಂಘ ಅಂತ ಮಾಡಿದಾಗ ಅದ್ರಲ್ಲಿ ಬೇರೆ ಏನೂ ಇಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಇಂಪಾರ್ಟೆಂಟ್. ಸೊ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದ್ರೆ ಹೆಚ್ಚಾಗಿ ಬರೋದೇ ಸಂಗೀತ ಅಥವಾ ನಾಟ್ಯ ಅಥವಾ ನಟನೆ, ಈ ಸ್ಕಿಟ್ ನಾಟಕಗಳು. ಆಲ್ಮೋಸ್ಟ್ ಈ ನಾಟ್ಯ ಒಂದು ಬಿಟ್ರೆ ನಾನು ಬೇರೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದೆ. ಸೊ ಹಾಗಾಗಿ ನ್ಯಾಚುರಲಿ ಪ್ರತಿ ವರ್ಷದ ಸಾಂಸ್ಕೃತಿಕ ಚಟುವಟಿಕೆಗಳು ನನ್ನ ಒಂದು ಹೆಗಲ ಮೇಲೆ ಬರ್ತಾ ಇತ್ತು. ಅದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಅದರ ಜೊತೆಗೆ ಇದು ಬರೀ ಇಷ್ಟೇ ಎಲ್ಲರೂ ಮಾಡ್ತಾರೆ. ಸೊ ಹೋದವರು ಹೆಚ್ಚಾಗಿ ಕನ್ನಡದ ಬಗ್ಗೆ ಆಸಕ್ತಿ ಇರೋರು ಬೇರೆ ಕಡೆ ಹೋದಾಗ ಇದನ್ನು ಮಾಡೋದು ಸಹಜ. ಅದರಲ್ಲಿ ನಮ್ಮ ಕೆಲಸದ ಜೊತೆಗೆ ಎಷ್ಟೋ ಸಮಯ ಇರ್ತದೆ ನಮ್ಗೆ, ನಾವು ಮಾಡ್ತೇವೆ. ಆದರೆ ಇದರ ಜೊತೆಗೆ ನನ್ನ ಒಂದು ಸಂಗೀತದ ಒಂದು ಆಸಕ್ತಿಯನ್ನು ನಾನು ಕಂಟಿನ್ಯೂ ಮಾಡ್ಕೊಂಡ್ ಬರ್ಬೇಕು.
ಹೌದು. ಅಲ್ಲಿ ನನಗೆ ಒಬ್ಬ ತಬಲದವನು ಬೇಕಂತಂದ್ರೆ 300 ಮೈಲಿ ದೂರದಲ್ಲಿರುವಂತಹ ನ್ಯಾಶ್ವಿಲ್ ಅವನನ್ನು ಕರ್ಕೊಂಡ್ ಬರ್ಬೇಕು. ಅಷ್ಟು ಇಲ್ಲೇ ನಮ್ಮ ಪಕ್ಕದ 2 ಬೀದಿ ದಾಟಿದ್ರೆ ಒಬ್ಬ ತಬಲಿಸ್ಟ್ ನಮ್ಮ ಫ್ರೆಂಡ್ಸ್ ಸಿಗ್ತಾರೆ. ಅಲ್ಲಿ ಇಲ್ಲ, ಒಂದು 300 ಮೈಲ್. ಆಮೇಲೆ ಒಬ್ಬ ಕೀಬೋರ್ಡ್ ಅಂತಂದ್ರೆ ಇನ್ನೊಂದು ಎಲ್ಲೋ ಒಂದು ಕಡೆ ಶಿಕಾಗೋದಲ್ಲಿ ಒಬ್ಬ ಕೀಬೋರ್ಡ್ ಪ್ಲೇಯರ್. ಹೀಗೆ ನಮಗೆ ತುಂಬಾ ಕೊರತೆ ಇತ್ತು. ನಮ್ಗೆ ಈ ಇದ್ದಿದ್ದರಲ್ಲೇ ಒಬ್ಬರು ಗುಜರಾತಿಗಳು, ಒಬ್ಬರು ಹಾರ್ಮೋನಿಯಂ ನುಡಿಸ್ತಾ ಇದ್ದವ್ರನ್ನ ಸೇರಿಸ್ಕೊಂಡು, ಆಮೇಲೆ ಒಬ್ಬ ತಬಲದವನನ್ನು ಸೇರಿಸ್ಕೊಂಡು ಒಂದು ಸಣ್ಣ ಒಂದು ಸಂಗೀತದ ತಂಡ ಅಂತ ಕಟ್ಟಿ, ಆಮೇಲೆ ಅಷ್ಟರಲ್ಲಿ 2002ರಲ್ಲಿ ಮದುವೆ ಆಯ್ತು. 2002ರಲ್ಲಿ ಮದುವೆ ಆಗಿದ್ದು ಆ ಹುಡುಗಿ ನಿಮ್ಮ ಬ್ರಹ್ಮಾವರದವಳೆ. ಅದು ಅಲ್ಲೇ ಬ್ರಹ್ಮಾವರದ ಹಂದಡಿಯಲ್ಲಿ ಅಲ್ಲೇ ಇದ್ದಂತಹ ಅವಳು ಅಶ್ವಿನಿ ಅಂತ. ಸೊ ಮದುವೆ ಆದ ನಂತರ ಅವಳು ನನಗೊಂದು ರಿಕ್ವೈರ್ಮೆಂಟ್ ಅಂತಂದ್ರೆ ಅವರು ಸಂಗೀತದಲ್ಲೇ ಇರಬೇಕು ಅಂತ. ಸೊ ನನಗೆ ಏನು ಇದಾಗಿತ್ತು ಅಂತಂದ್ರೆ ಅವಳು ವೀಣೆ ನುಡಿಸೋಳು ಅಂತ. ಸೊ ನನಗೊಂದು ಎಕ್ಸ್ಟ್ರಾ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಬಂತು ಅಂತ ನನಗೆ ಇನ್ನೂ ಜಾಸ್ತಿ ಖುಷಿ ಜೊತೆಗೆ. ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ ಬಂತು, ನಮ್ಮ ತಂಡಕ್ಕೆ ಒಂದು ಎಕ್ಸ್ಟ್ರಾ ಮ್ಯೂಸಿಕ್ ಬಂತು ಅಂತ. ಸೊ ಅದಾದ ನಂತರ ಇಬ್ಬರೇ ಸೇರ್ಕೊಂಡು ನಂಬ್ತಿರೋ ಬಿಡ್ತಿರೋ ಇಬ್ಬರೇ ಸೇರ್ಕೊಂಡು ವಿದೇಶದಲ್ಲಿ ನಾನು $1,400 ಕೊಟ್ಟು ಒಂದು ಕೀಬೋರ್ಡ್, ಐ ಆಮ್ ನಾಟ್ ಎ ಕೀಬೋರ್ಡ್ ಪ್ಲೇಯರ್, ತಗೊಂಡು ಇಬ್ಬರೇ ರೆಕಾರ್ಡ್ ಮಾಡಿ ಇದು ಪ್ಲೇ ಮಾಡಿ ಒಂದು ಸಣ್ಣ ಮಟ್ಟದ ಸ್ಟುಡಿಯೋ ಹೇಗೆ ಸ್ಥಾಪಿಸುವುದು ಅಂತ ಒಂದು ರಿಸರ್ಚ್ ಮಾಡಿ ಸಣ್ಣ ಸ್ಟುಡಿಯೋವನ್ನ ಸೆಟ್ ಮಾಡಿ ಅಲ್ಲಿ ನಾವು ರೆಕಾರ್ಡ್ ಮಾಡಿ ಹಾಡಿ ಪ್ಲೇ ಮಾಡಿ ರಿಲೀಸ್ ಮಾಡಿದಂತಹ ಪ್ರಾಬಬ್ಲಿ ಪ್ರಪ್ರಥಮ ಕನ್ನಡದ ಕಪಲ್ ಅಂತ ಹೇಳ್ಬಹುದು. ಸ್ಟುಡಿಯೋ ನೀವೇ ಮಾಡಿ ಕಂಪೋಸ್ ಇಂದ ಹಿಡಿದು ಇದಕ್ಕೊಂದು 8-9 ತಿಂಗಳು ತಗೊಂಡಿರ್ಬೋದು, ಒಂದು 8-9 ಹಾಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಆಫೀಸ್ ಕೆಲಸ ಆಯ್ತು, ಮನೆಗೆ ಬರೋದು, ನೆಕ್ಸ್ಟ್ ಕನ್ನಡ ಸಂಘ ಆಯ್ತು. ಇದ್ರ ಮಧ್ಯದಲ್ಲಿ ಒಂದೊಂದೇ ಸಾಂಗಿನ ಒಂದೊಂದು ಟ್ರ್ಯಾಕ್ ರೆಕಾರ್ಡ್ ಮಾಡ್ಕೊಂಡು ಇಬ್ಬರೇ ರೆಕಾರ್ಡ್ ಮಾಡ್ಕೊಂಡು ಬರುವಾಗ ಸುಮಾರು ಅಷ್ಟು ತಿಂಗಳು ನಡೀತಿದೆ. ಸೊ ನಾನು ಇದನ್ನೇ ಹೇಳ್ತಾ ಹೋದ್ರೆ ನಿಮ್ಮ ಎಪಿಸೋಡ್ ಮುಗೀತದೆ. ನಾನು ಎಲ್ಲೊಂದ್ ಕಡೆ ಬ್ರೇಕ್ ಕೊಡಬೇಕು. ಖಂಡಿತ. ಅದೇ ರೀತಿ ಸರ್, ಎಕ್ಸ್ಪ್ರೆಷನ್ ಮತ್ತೆ ಸ್ವರಾಮೃತ ತಂಡಗಳ ಬಗ್ಗೆ ಒಂದೆರಡು ಮಾತು ಸರ್. ಎಕ್ಸ್ಪ್ರೆಷನ್ಸ್ ಅನ್ನೋದು ನಾನು ಒಂದು 7 ವರ್ಷದ ನಂತರ ಭಾರತಕ್ಕೆ ಬಂದ ಮೇಲೆ, ಇನ್ಫೋಸಿಸ್ ಜಾಯಿನ್ ಆದ್ಮೇಲೆ, ಅಲ್ಲಿ ಟಿಪಿಕಲಿ ಈಗ ನೀವು ಯಾವುದೇ ಒಂದು IT ಕ್ಷೇತ್ರದ ಒಂದು ಮ್ಯೂಸಿಕ್ ಬ್ಯಾಂಡ್ ಇದೆ ಅಂತಂದ್ರೆ ಅದರಲ್ಲಿ ಹೆಚ್ಚಾಗಿರುವುದು ವೆಸ್ಟರ್ನ್ ಬ್ಯಾಂಡ್ಸೇ. ವೆಸ್ಟರ್ನ್ ಬ್ಯಾಂಡ್ಸ್ ಅಂತಂದ್ರೆ ಅಂತ ಅಂದ್ಕೊಂಡೆ ಒಂದು ಡ್ರಮ್ಮರ್, ಒಂದು ಬೇಸ್ ಗಿಟಾರ್, 2 ಅಕೋಸ್ಟಿಕ್ ಗಿಟಾರ್, ಆ ಗಿಟಾರ್ ಅದು ಇದು ಅಂತೆಲ್ಲ ಹೇಳಿ ಅದೇ ಇರೋದು ಟಿಪಿಕಲ್ ಸ್ಟ್ಯಾಂಡರ್ಡ್. ನಾನು ಅದರಿಂದ ನಮ್ಮದೇ ಆದಂತಹ ಒಂದು ಭಾರತೀಯ ಶೈಲಿಯ ಭಾರತೀಯ ಇನ್ಸ್ಟ್ರೂಮೆಂಟ್ಗಳನ್ನ ಉಪಯೋಗಿಸ್ಕೊಂಡು ಇನ್ನೊಂದು ಹೊಸ ಒಂದು ತಂಡ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಎಕ್ಸ್ಪ್ರೆಷನ್ಸ್ ಅನ್ನುವಂತಹ ಒಂದು ತಂಡ ಶುರು ಮಾಡಿದ್ವಿ. ಅದರಲ್ಲಿ ಒಂದು 6 ವೀಣೆ, 8 ವೈಲಿನ್ನು, ಒಂದು 4-5 ತಬಲಗಳು, 2 ಮೃದಂಗ, ಹೀಗೆ ತುಂಬಾ ಜಾಸ್ತಿ ಇನ್ಸ್ಟ್ರೂಮೆಂಟ್ಸ್ ಇರೋದನ್ನ ಸೇರಿ ಒಂದು ಇನ್ಸ್ಟ್ರೂಮೆಂಟಲ್ ಒಂದು ಈವೆಂಟ್ ನಡೆಸಿ 35 ಇನ್ಸ್ಟ್ರೂಮೆಂಟಲಿಸ್ಟ್ ಲೈವ್ ಆನ್ ಇನ್ಫೋಸಿಸ್ ಸ್ಟೇಜ್ ಅನ್ನ ನಮ್ಮ ನಾರಾಯಣ ಮೂರ್ತಿ, ಸುಧಾಮೂರ್ತಿ ಮೇಡಮ್ ಅವರೆಲ್ಲರೂ ಅಪ್ರಿಶಿಯೇಟ್ ಮಾಡಿ ಅದನ್ನ ಕಂಟಿನ್ಯೂ ಮಾಡಿದ್ದು ಎಕ್ಸ್ಪ್ರೆಷನ್. ನಂತರ ಕೆಲವರು ನಮ್ಮ ತಂಡದಲ್ಲಿ ಇದ್ದವ್ರು ಕೆಲವರು ಬಿಟ್ಟು ಹೋಗ್ತಾರೆ. ಈಗ ನಮ್ಮ ಸಾಫ್ಟ್ವೇರ್ ಕಂಪನಿ ಅಂತಂದ್ರೆ ಅದರಲ್ಲಿ ಇವತ್ತು ಈ ಕಂಪ್ನಿನಲ್ಲಿ ಇದ್ದವ್ರು ನಾಳೆ ಇನ್ನೊಂದು ಕಂಪ್ನಿ ಹೋಗಿರ್ತಾರೆ, ಒಂದು ಕಂಪ್ನಿ ಚೇಂಜ್ ಮಾಡಿರ್ತಾರೆ ಅಥವಾ ದೇಶ ಚೇಂಜ್ ಮಾಡಿರ್ತಾರೆ, ಎರಡೇ. ಸೊ ಹಾಗಿರುವಾಗ ಅದರಲ್ಲಿ ಕೆಲವರು ಬಿಟ್ಟು ಹೋಗ್ತಾ ಇರುವಾಗ ವಿ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ಅವರ್ ಗ್ರೂಪ್. ಸೊ ಬೇರೆ ಬೇರೆ ಕಂಪ್ನಿಗಳಿಂದೆಲ್ಲ ಬಂದ್ರು. ಹೆಚ್ಚಾಗಿ ಬೇರೆ ಕಂಪ್ನಿಗಳಿಂದ ಬರೋದೇ ನಮ್ಮ ಜೊತೆ ಅಡ್ಜಸ್ಟ್ ಆಗುವಂತದ್ದು ಈಸಿ ಆಗ್ತಾ ಇತ್ತು. ಯಾಕಂತಂದ್ರೆ ಎಲ್ಲ ಸೇಮ್ ಲೈಕ್ ಮೈಂಡೆಡ್ನೆಸ್. ಪ್ರಾಕ್ಟೀಸಿಗೂ ಸಡನ್ ಆಗಿ ಯಾವುದೋ ಒಂದು ಬುಧವಾರ ಮಧ್ಯಾಹ್ನ ಪ್ರಾಕ್ಟೀಸ್ ಬಾರಯ್ಯ ಅಂದ್ರೆ ನಮಗೆ ಬರಕ್ಕಾಗಲ್ಲ. ನಮ್ದು ಹೆಚ್ಚಿನ ಇದಂತಂದ್ರೆ ವ್ಯವಹಾರ ಎಲ್ಲ ಶನಿವಾರ ಅಥವಾ ಆದಿತ್ಯವಾರ. ಸೊ ಮತ್ತೆ ಎಲ್ಲದು ನಂದೆಲ್ಲ ಪ್ಲಾನಿಂಗ್ ಎಲ್ಲದು ಎಕ್ಸೆಲ್, ವರ್ಡ್ ಈ ತರ ಅಂದ್ರೆ ಟಿಪಿಕಲ್ ಸಾಫ್ಟ್ವೇರ್ ಪ್ರೊಫೆಷನಲ್ ಏನ್ ಮಾಡ್ತಾನೆ ಆ ತರ. ಸೊ ಇದು ಹಾಗಾಗಿ ಈ ಒಂದು ಗ್ರೂಪ್ ಮೂಲಕ ಸ್ವರಾಮೃತ ಅಂತ ಒಂದು ತಂಡ ಶುರುವಾಯ್ತು. ಅದೊಂದು ಎಷ್ಟೋ ವರ್ಷಗಳ ಕಾಲ ನಡ್ಸ್ಕೊಂಡು ಬಂದ್ವಿ. ಅದರಲ್ಲಿ ಅದರಲ್ಲೂ ಅಷ್ಟೇ ಪ್ರತಿಯೊಂದರಲ್ಲೂ ದಿ ಮೇನ್ ಎಲಿಮೆಂಟ್ ಅಂತ ತಗೊಂಡ್ರೆ ಕ್ರಿಯೇಟಿವಿಟಿ, ಕ್ರಿಯೇಶೀಲತೆ. ಅದರಲ್ಲಿ ಈಗ ಟಿಪಿಕಲ್ ಜೊತೆಯಲಿ ಈ ತರ ಹಾಡುಗಳೆಲ್ಲ ಕಡಿಮೆ, ಅಥವಾ ಬೊಂಬೆ ಹೇಳುತ್ತೈತೆ ಮತ್ತೆ ಇದು ಯಾರಾದ್ರೂ ಹಾಡಬಹುದು, ಅದರಲ್ಲಿ ಏನ್ ವಿಶೇಷತೆ ಇಲ್ಲ. ನೀವು ನಿಮ್ಮ
ನಿಮ್ಮ ಟ್ಯಾಲೆಂಟ್ ಏನು, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಇನ್ ದಿಸ್ ಸಾಂಗ್, ಕಂಪೋಸ್ ಮಾಡಿದ್ದು ಯಾರೋ, ಹಾಡಿದ್ದು ಯಾರೋ, ಹಿಟ್ ಆಗಿದೆ, ಇದನ್ನ ನಾನೇ ಹೇಳಿ ನನ್ನ ಕ್ರೆಡಿಟ್ ಏನದರಲ್ಲಿ. ಸೊ ನನ್ನ ಕ್ರೆಡಿಟ್, ನನ್ನ ಕ್ರಿಯೇಟಿವಿಟಿ ಅದರಲ್ಲಿ ನಾನು ಪ್ರತಿಯೊಂದು ನಂಬರಲ್ಲೂ ವಿಶೇಷವಾದಂತಹ ಒಂದು ಕ್ರಿಯೇಟಿವಿಟಿ ತೊಡ್ಕೊಂಡು ಬಂದಿರುವಂಥದ್ದು ನಮ್ಮ ಕಾನ್ಸೆಪ್ಟ್ಗಳಲ್ಲಿ. ಖಂಡಿತ ಸರ್. ಸರ್ ತಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ, ಒಂದು ಪುಟ್ಟ ವಿರಾಮ ತೆಗೆದು ಆ ನಂತರ ಮಾತು ಮುಂದುವರಿಸೋಣ ಸರ್. ಸರಿ ಸರ್, ಸರಿ. ಖಂಡಿತ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಆ ವಿರಾಮದ ನಂತರ ನಿಮ್ಮ ಭೇಟಿ ಆಗ್ತವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ, ಅವರೊಂದಿಗೆ ಮಾತುಕತೆಯನ್ನು ಆಡ್ತಾ ಇದ್ವಿ. ಅವರು ಖ್ಯಾತ ಸಂಗೀತಗಾರರು ವಿಶ್ವೇಶ್ ಭಟ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ತಾವು ಗಾಯಕರು, ಸಂಗೀತ ನಿರ್ದೇಶಕರು. ತಮ್ಮ ಧ್ವನಿಯಲ್ಲಿ ಒಂದು ಸಾಲು ಕೇಳುವ ಆಸೆ ಸರ್, ಒಂದು ಪಲ್ಲವಿ ಕೇಳುವ ಆಸೆ. ನಿಮ್ಮ ಇಷ್ಟದ ಹಾಡಿನ ಒಂದು ಪಲ್ಲವಿಯನ್ನು ನಮಗಾಗಿ ಹಾಡಿ ಸರ್. ಇಷ್ಟದ್ದು ಅನ್ನೋದ್ಕಿಂತ ಬಹಳಷ್ಟಿದೆ ಅಲ್ಲ ಸರ್. ನಾನು ಹೇಗೆ ಕ್ರಿಯೇಟಿವಿಟಿ ಮೊದಲಿಂದನೂ ಆಗ್ತಾ ಬಂತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಸರ್. ಸುಮಾರು ಐ ಥಿಂಕ್ ಇಂಜಿನಿಯರಿಂಗ್ ಕಾಲೇಜ್ ಸಮಯದಲ್ಲಿ 94 ಟೈಮಲ್ಲಿ ಇರಬಹುದು ಅನ್ಸುತ್ತೆ, ಅಂದ್ರೆ ಒಂದು 30 ವರ್ಷದ ಹಿಂದೆ. ನಾನು ಯಾವುದೋ ಒಂದು ಕಾಂಪಿಟೇಷನ್ಗೆ ಯಾವುದೋ ಒಂದು ಜನಪದ ಶೈಲಿಯ ಒಂದು ಹಾಡು, ಸೊಂಟದ ಮ್ಯಾಲಕ ಇಟ್ಟಕೊಂಡು ಬಿಂಕದಾಕಿ ಯಾರ ಇವಳ ಉಂಕಿ ತೋಳ ತೋರಿಸ್ತಾಳ ಸುಂಕದ ಕಟಿಮ್ಯಾಗ ಅನ್ನೋ ಒಂದು ಹಾಡನ್ನ ನಾನು ಹಾಡ್ತಾ, ಅಥವಾ ನಾವೇನು ಗ್ರೂಪ್ ಸಾಂಗ್ ಅಲ್ಲಿ ತರ ಏನೋ ಒಂದು ಪ್ರಾಕ್ಟೀಸ್ ನಡೀತಾ ಇರೋ ಟೈಮಲ್ಲಿ ನಾನು ಇನ್ನೊಂದು ಬದಿಯಿಂದ ಒಂದು ಪಾಶ್ಚಾತ್ಯದ ಒಂದು ರ್ಯಾಪ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ರ್ಯಾಪ್ ಮತ್ತೆ ಹೇಳ್ತಾ ಇದ್ದೇನೆ, 94ರಲ್ಲಿ. ಅದು Now the time has come on a further they see to find one girl and to get married. But listen when we talk, tell everybody wanna arrange marriage for my mama and daddy. ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಅದಾದ ನಂತರ ನನಗೆ ಅದು ಒಂದು ಹಾಡು ಬೈ ಇಟ್ಸ್ ಓನ್, ಇದೊಂದು ಹಾಡು ಬೈ ಇಟ್ಸ್ ಓನ್. ಸೊ ಎರಡು ಒಟ್ಟಿಗೆ ಮಾಡಿದ್ರೆ ಹೇಗೆ ಅನ್ಸುತ್ತೆ ಅಂತ ನಾನು ಒಂದು ಪ್ರಯತ್ನ ಮಾಡಿದೆ. ಪಂಕಿ ತೋಳ ತೋರಿಸ್ತಾಳ ಸುಂಕದ ಕಟಿಮ್ಯಾಗ Now the time has come on a further sea to find one girl and to get married. But listen to me talk, tell everybody wanna arrange marriage for me mama and daddy. ಎನ್ನ ಮಾವ ಅಂತ ರಮಿಸಿ ಬಣ್ಣದ ಮಾತನಾಡುತ್ತಾಳ, ಕಣ್ಣಿಗೆ ಮಣ್ಣ ತೂರುತ್ತಾಳ, ಸಣ್ಣಗೆ ನಡುವಾಕಿ Now knuckle them come from all over, and who finds them another bachelor. This is the Dhamon because the matchmaker, and if job is to find another right partner, him have tried go one east and they tried go west and they north and south to find which girl best, but now lies a line no have to confess of the Dhamaraja we want the princess. ಇದೊಂದು ಸಣ್ಣ ಒಂದು ಛಲಕ್, ಅಂದ್ರೆ ಆ ಟೈಮಿಂದ ಶುರುವಾದಂತಹ ಒಂದು ಕ್ರಿಯೇಟಿವಿಟಿ. ಒಂದು ನಿಜವೇ ಸರ್, ಒಂದು ಖುಷಿ ಆಗ್ತದೆ ಕೇಳಲಿಕ್ಕೆ. ಹೌದು ಸರ್, ಎರಡು ಮಿಕ್ಸ್, ನಮ್ಮ ಜಾನಪದ ಫಾರಿನ್ ಕಲ್ಚರ್ ಇಲ್ಲಿ ಮಣ್ಣಿನ ಸಗುಡಿದೆ. ಇದನ್ನೆಲ್ಲ ಈಗ ಇದು ಮಾಡ್ಲಿಕ್ಕೆ ಎಷ್ಟೋ ಜನ ಮಾಡಿರಬಹುದು, ಹೌದು, ದೊಡ್ಡ ವಿಷಯ ಅಲ್ಲ. ಆ ಟೈಮಲ್ಲಿ ಈಗ ಆ ಟೈಮಲ್ಲಿ ಮಾಡಿದಂತಹ ಒಂದು ಪ್ರಯತ್ನ ಅಲ್ಲ ಸರ್. ಈಗ ಕೆಲವು ಫ್ಯೂಷನ್ ಅಂತ ಹೇಳಿ ಕೆಲವು ಫ್ಯೂಷನ್ ಮಾಡ್ತಾರೆ, ಕೆಲವರು ಹಾಡು ಮಾಡ್ತಾರೆ, ಭಕ್ತಿ ಗೀತೆಗಳೆಲ್ಲ ಮಾಡಿ ಸ್ವಲ್ಪ ಒಂಥರ ಕೇಳಲಿಕ್ಕೆ ಆಗುದಿಲ್ಲ, ಆ ತರ ಇರ್ತದೆ ಕೆಲವು. ಆದ್ರೆ ನಿಮ್ದು ಒಳ್ಳೆ ಮಿಕ್ಸಿಂಗ್ ಒಳ್ಳೆ ಇದೆ ಸರ್, ಕರೆಕ್ಟ್ ಆಗಿದೆ, ಒಂಥರ ಕೇಳುವಾಗಿದೆ, ಕೇಳುವ ಖುಷಿ ಆಗ್ತದೆ ಕೇಳುವ. ಮತ್ತೆ ಇನ್ನೊಂದು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ನಾವು ಮದುವೆ ಆದ ನಂತರ ಅಲ್ಲಿ ಅಮೆರಿಕದಲ್ಲಿ ಮಾಡ್ತಾ ಇದ್ದಂತಹ ಕೆಲಸಗಳಲ್ಲಿ, ಅಂದ್ರೆ ಮ್ಯೂಸಿಕಲ್ ಎಕ್ಸ್ಪೆರಿಮೆಂಟೇಶನ್ ಅಲ್ಲಿ
ಸಾಧಾರಣವಾಗಿ ಮದುವೆ ಆದ ಒಂದ್ ಸ್ವಲ್ಪ ಟೈಮಲ್ಲಿ ಎಲ್ರಿಗೂ ಆಗುವಂತದ್ದೇ ಒಂದು ಕನ್ಫ್ಯೂಷನ್. ನನ್ನದು ನಮ್ದು ಇನ್ನೊಂದೇ ತರ ಕನ್ಫ್ಯೂಷನ್. ಅದು ಕನ್ಫ್ಯೂಷನ್ ಕನ್ನಡ ಫ್ಯೂಷನ್ ಅಂತ ಶುರು ಮಾಡಿತ್ತು. ಅದರಲ್ಲಿ ಈ ಹಾಡು ಸೇರಿಸಿ ಅಥವಾ ಪುರಂದರದಾಸರ ಮುಳ್ಳು ಕೋನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ ಅದಕ್ಕೆ ಬ್ಯಾಕ್ ಗ್ರೌಂಡ್ ಎಲ್ಲ ಕಂಟ್ರಿ ಮ್ಯೂಸಿಕ್, ಅಲ್ಲಿ ಅಮೆರಿಕದ ಕಂಟ್ರಿಯ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡಿಕೊಂಡು ಪುರಂದರದಾಸರ ಹಾಡಿಗೆ ಯಾವುದೇ ಒಂದು ರೀತಿಯ ಆಭಾಸ ಬರದಂತೆ ಗಟ್ಟಿ ಕಿರ್ಚಿ ಇದೆಲ್ಲಾಗಿ ಮಾಡದಂತೆ ಒಂದು ವಿಭಿನ್ನವಾದ ಪ್ರಯೋಗ ಮಾಡ್ಕೊಂಡಿದ್ದು ಇದು ಅಷ್ಟೇ. ಒಂದು 20 ವರ್ಷದ ಹಿಂದಿನ ಪ್ರಯತ್ನ. ಅದೇ ಈಗ ಎಲ್ಲರೂ ಅದನ್ನು ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದಾರೆ. ಈಗ ಅಡ್ಡಿಲ್ಲ ಎಕ್ಸ್ಪೋಜರ್ ಇದೆ. ಆದ್ರೆ ನಿಮ್ಮ ಒಂದು ನಮಗೆ ಖುಷಿ ಆಗುದೇನು ಸರ್, ನೀವು ಒಂದು ರಾಗದನ್ನು ಬೇಸ್ ಇಟ್ಕೊಂಡು ಅದು ಎಲ್ಲಾ ಭಾಷೆಯಲ್ಲಿ ಆ ರಾಗಗಳ ಹಾಡನ್ನು ಹಾಡುತ್ತಾ ಅದೊಂದರ ಖುಷಿ ಆಗ್ತದೆ ಸರ್. ಈಗ ಯಾವುದೋ ಒಂದು ರಾಗ ಮಧ್ಯಮತಿ ರಾಗ ಇಟ್ಕೊಂಡು ಅದ್ರ ಬಗ್ಗೆ ಬಹಳಷ್ಟು ಹಾಡುಗಳನ್ನ 36 ಹಾಡುಗಳನ್ನ ಮಾಡಿದ್ರಿ ಅವತ್ತು. ಅದು ಕೂಡ ಎಲ್ಲ ಅದೊಂದು ಖುಷಿ ಆಗ್ತಂದ್ರೆ ಎಲ್ಲರಿಗೂ ತಿಳುವಳಿಕೆ ಬರ್ತದೆ, ಈ ತರ ಇದೆ, ಈ ತರ ಮಾಡಬಹುದು ಅನ್ನುವಂಥ ಒಂದು ಹೊಸ ಆಲೋಚನೆ. ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ನೀವು ಪ್ರತ್ಯೇಕವಾಗಿ ನಿಲ್ತೀರಿ ಎಲ್ಲ ಸಂಗೀತಗಾರರಿಂದ. ಎಲ್ಲರ ನೀವು ಹೇಳಿದಾಗ ಇನ್ನೊಬ್ರು ಹಾಡಿ ಹಿಟ್ಟ ಮಾಡಿದಂತ ಹಾಡನ್ನು ನಾನು ಹಾಡಿ ಏನ್ ಮಾಡ್ಲಿ ಅಲ್ವಾ ಸರ್? ನಿಜವಾಗಿ ಹೌದು, ಅದು ಕ್ರೆಡಿಟ್ ಎಲ್ಲ ಅವರಿಗೆ ಹೋಗ್ತದೆ. ನಿಮ್ಮತನ ಏನಿದೆ ಅಲ್ವಾ ಸರ್, ನಿಮ್ಮತನ ತೋರಿಸ್ಲಿಕ್ಕೆ ಇದು ನಿಜವಾಗಿ ಅದೇ ರೀತಿ. ಸರ್, ನಿಮ್ಮ ಮನೆಯವರ ಬಗ್ಗೆ, ನಿಮ್ಮ ಮಡದಿ ಮಕ್ಕಳ ಬೆಂಬಲ ಹೇಗಿದೆ ಸರ್ ತಮಗೆ? ಒಂದೆರಡು ಮಾತು ಸರ್ ಅವ್ರ ಬಗ್ಗೆ ಮಾತಾಡಿ ಸರ್, ಮತ್ತೆ ನಮ್ಗೆ ತಿಳಿಸಿ, ಅವ್ರ ಪರಿಚಯ ಮಾಡಿಸಿ. ಮದುವೆ ಆಗ್ತಾ ಇದ್ದಂಗೆ ಅವಳಿಗಂತೂ ಬೇರೆ ಆಪ್ಷನ್ನೇ ಇರ್ಲಿಲ್ಲ ಬೆಂಬಲ ಕೊಡದೆ. ಅದು ಅಮೆರಿಕ ಕರ್ಕೊಂಡು ಹೋದ್ಮೇಲೆ ನಮ್ ಜೊತೆಗೆ ಇನ್ವಾಲ್ವ್ ಆಗಲೇಬೇಕಿತ್ತು, ಬೇರೆ ವಿಧಿ ಇರ್ಲಿಲ್ಲ. ಸೊ ಅದಾದ ನಂತರ ಅವಳು ಮದುವೆ ಆದ ನಂತರ ಸುಮಾರು ಒಂದು 4.5 ವರ್ಷ ಇದ್ದಿರಬಹುದು ಅವಳು ಮದುವೆ ಆದ ನಂತರ. ಆದ್ರೆ ಅಷ್ಟರೊಳಗಡೆ ಎಷ್ಟು ಕೆಲಸ ಮಾಡಿದೇವೆ ಅಂದ್ರೆ ಸಂಗೀತದಲ್ಲೇ 2 ಆಲ್ಬಮ್ ಇಬ್ಬರೇ ಪ್ರೊಡ್ಯೂಸ್ ಮಾಡ್ಕೊಂಡು, ಅಂದ್ರೆ ರೈಟ್ ಫ್ರಮ್ ದಿ ಬಿಗಿನಿಂಗ್ ಸ್ಟುಡಿಯೋ ಕ್ರಿಯೇಟ್ ಮಾಡಿರೋ ಜೊತೆಗೆ ರಿಲೀಸ್ ಮಾಡೋ ತನಕನು ಇಬ್ಬರೇ ಮಾಡಿದ್ದು. ಆ ಟೈಮಲ್ಲಿ 2ನೇ ಇದು ಆಲ್ಬಮ್ ರೆಕಾರ್ಡ್ ಆಗ್ತಾ ಇರುವಾಗ ಮಗಳು ಆಗಷ್ಟೇ ಹುಟ್ಟಿದ್ದು ಅನ್ಸುತ್ತೆ. ನಂದು ಮಧ್ಯರಾತ್ರಿ ರೆಕಾರ್ಡಿಂಗ್ ಆಗ್ತಾ ಇರ್ಬೇಕಾದ್ರೆ ಆ ಕಡೆ ಅವಳದೇ ಒಂದು ಬೇರೆ ರೆಕಾರ್ಡಿಂಗ್ ನಡೀತಾ ಇತ್ತು. ಸೊ ಈ ಒಂದು ಮಧ್ಯದಲ್ಲಿ ಆಮೇಲೆ ನಾನು ಆಗ ಹೇಳ್ದಂಗೆ ಸ್ವರಾಮೃತ ಅಂತ ಬ್ಯಾಂಡ್ ಎಲ್ಲ ಇದು ಮಾಡಿ ವಾಪಸ್ ಬಂದ್ಮೇಲೆ ಏನಾಯ್ತು, ಒಂದು ಕೋವಿಡ್ ಬಂತು. ಕೋವಿಡ್ ಬರೋ ಟೈಮಲ್ಲಿ ಕಾರ್ಯಕ್ರಮಗಳೆಲ್ಲದೂ ಕಡಿಮೆ ಆಯ್ತು. ಇನ್ನೊಂದು, ಈಗ ಬ್ಯಾಂಡ್ ಅಂತ ತಗೊಂಡಾಗ ಹೆಚ್ಚಿನವರಿಗೂ ಒಂದು ಕಮಿಟ್ಮೆಂಟ್ ಅಂತ ಇರೋದಿಲ್ಲ ಸಾಧಾರಣವಾಗಿ. ಯಾಕಂದ್ರೆ ಅವ್ರವ್ರದ್ದು ಒಂದು ಬೇರೆ ಒಂದು ಇಂಪಾರ್ಟೆನ್ಸ್ ಇರುತ್ತೆ, ಅವರ ಕಮಿಟ್ಮೆಂಟ್ ಬೇರೆ ಇರುತ್ತೆ. ಸೊ ಇದ್ರ ಮಧ್ಯದಲ್ಲಿ ಕೋವಿಡ್ ಎಲ್ಲ ಬಂದ ನಂತರ ನಾವು ಕಾರ್ಯಕ್ರಮಗಳು ಕಡಿಮೆ ಆದಾಗ ಮನೆಯಲ್ಲೇ ಕ್ರಿಯೇಟ್ ಮಾಡುವಂತಹ ವಿಡಿಯೋಗಳು, ಮನೆಯಲ್ಲೇ ವಿಡಿಯೋ ಕ್ರಿಯೇಟ್ ಮಾಡುವಂಥದ್ದು ಶುರು ಮಾಡಿದ್ವಿ. ಅಲ್ಲಿ ತನಕ ಈಗ ಎಲ್ಲಿ ಕಾನ್ಸರ್ಟ್ ಅಲ್ಲಿ ಎಷ್ಟೇ ಮಾಡಿದ್ರು ಮನೆಯಲ್ಲೆಲ್ಲ ಹೆಚ್ಚು ಮಾಡ್ತಾ ಇರ್ಲಿಲ್ಲ. ಮನೆಯಲ್ಲೇ ಕೂತ್ಕೊಂಡು ರೆಕಾರ್ಡ್ ಮಾಡಬಹುದು ಅನ್ನೋಂತಹ ಒಂದು ಐಡಿಯಾಸ ಇರಲಿಲ್ಲ. ಸೊ ಅಷ್ಟೊತ್ತಿಗೆ ನನಗೆ ಸಾಥ್ ಕೊಟ್ಟಿದ್ದು ಅಂತಂದ್ರೆ ಆಗಷ್ಟೇ ಐ ಥಿಂಕ್ 9ನೇ ಕ್ಲಾಸ್ಗೆ ಹೋಗ್ತಾ ಇದ್ದಂತಹ ಮಗಳು. ನಾವು ಇಷ್ಟೋ ಕಡೆ ಎಲ್ಲ ಕಾನ್ಸರ್ಟ್ಸ್ ಹೋಗ್ಬೇಕಲ್ಲ, ಇದಕ್ಕೆಲ್ಲ ಅಬ್ರಾಡ್ ಕಾನ್ಸರ್ಟ್ಸ್ಗೆಲ್ಲ ಹೋಗುವಾಗ ಮಗಳೆಲ್ಲ ಬರ್ತಾ ಇರ್ತಾಳೆ, ಅವಳು ನಮ್ಮ ಜೊತೆಗೆಲ್ಲ ಸಾಥ್ ಕೊಡ್ತಾ ಇರ್ತಾಳೆ. ಬಟ್ ಅಫಿಷಿಯಲಿ ಇದು ರೆಕಾರ್ಡಿಂಗ್ ಮೂಲಕ ಉಪಯೋಗಿಸ್ಕೊಳ್ತಾ ಇರ್ಲಿಲ್ಲ. ಹಾಗ ಅಂದ್ಕೊಂಡು ಓಕೆ ಎನಿವೆ ಕೀಬೋರ್ಡ್ ಕಲಿತಾ ಇದ್ಲು, ವೀಣೆನೂ ನುಡಿಸ್ತಾ ಇದ್ಲು. ಸೊ ಶುರು ಮಾಡುವ ಅಂತ. ಅದರಲ್ಲಿ ಆ ಮಧ್ಯಮಾವತಿ ರಾಗದ್ದು ನನಗೆ ಅದು ಕಾನ್ಸರ್ಟ್ ಅಲ್ಲಿ ನಾನು ಸುಮಾರು ಒಂದು ಅರ್ಧ ಗಂಟೆ ಮಾಡ್ತೇನೆ, ಇಲ್ಲಿ ಮೇ ಬಿ ಒಂದು 2-3 ನಿಮಿಷಕ್ಕೆ ಹೇಳ್ತೇನೆ. ಆ ಮಧ್ಯಮಾವತಿ ರಾಗದಲ್ಲಿ ನಿಮಗೆ ಯಾವುದು ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ಸುಗಮ ಸಂಗೀತ, ಜನಪದ ಸಂಗೀತ, ದೇವರ ನಾಮಗಳು, ಅದರಲ್ಲಿ ದೇವರ ತೀರ್ಥ ಸ್ಥಳಗಳು ಅಂತಂದ್ರೆ ಸುಮಾರು ಒಂದು 8-10 ತೀರ್ಥ ಸ್ಥಳಗಳನ್ನ ಕವರ್ ಮಾಡಿ ಬರುವಂತಹ ಹಾಡುಗಳು. ಇಷ್ಟಾಗಿ ಕೊನೆಗೆ ಇದು ಫಿಲ್ಮ್ ಬಾಲಿವುಡ್ ಇದೆಲ್ಲ ಆಗಿ ಪಂಜಾಬಿ, ಮಲಯಾಳಂ, ತಮಿಳು, ತೆಲುಗು ಎಲ್ಲ ಆಗಿ ಕೊನೆಗೆ ಐಟಮ್ ಸಾಂಗ್ ತನಕನೂ ಪ್ರೆಸೆಂಟ್ ಮಾಡುವಂತಹ ಒಂದು ವಿಶೇಷವಾಗಿ, ಈಗ ಅದನ್ನ ಬೇರೆ ಯಾರು ಮಾಡ್ಬೋದು, ಬಟ್ ಸೋರ್ಸ್ ಮಾತ್ರ ಇಲ್ಲಿದೆ. ನಾನು 1-2 ನಿಮಿಷದಲ್ಲಿ ಅದನ್ನ ಝಲಕ್ ಕೊಡ್ತೇನೆ. ಇದ್ರ ಉದ್ದೇಶ ಏನಂತಂದ್ರೆ ನನ್ನ ಸ್ಕಿಲ್ ತೋರ್ಸ್ಕೊಳ್ಳೋಕ್ಕಿಂತ ಜಾಸ್ತಿ ಹೆಚ್ಚಾಗಿ ಜನರಿಗೆ ಒಂದು ವಿಭಿನ್ನವಾಗಿ
ಸಿಂಪಲ್ ಆಗಿ ಸರಳವಾಗಿ ಶಾಸ್ತ್ರೀಯ ಸಂಗೀತದ ಒಂದು ಡೆಪ್ತ್, ಅದರ ಏನು ಕಡತೆ ಅಥವಾ ಏನು ಆಳತೆ ಇದೆ ಅದನ್ನ ಸಿಂಪಲ್ ಆಗಿ ಅವ್ರಿಗೆ ತೋರಿಸ್ಕೊಂಡು ಒಂದು ಎಜುಕೇಟಿವ್ ಎಂಟರ್ಟೈನ್ಮೆಂಟ್ ಅಥವಾ ಇನ್ಫೋಟೈನ್ಮೆಂಟ್ ಅನ್ನುವಂತಹ ಒಂದು ಪ್ರಯತ್ನ. ಹೌದು ಸರ್. ನನ್ನ ಸ್ಕಿಲ್ ತೋರಿಸ್ಬೇಕಾದ್ರೆ ನಾನು ಕಂಪ್ಲೀಟ್ ಕ್ಲಾಸಿಕಲ್ 2 ಗಂಟೆ ಕಾಲ ಮಾಡಿ ತೋರಿಸ್ಬೋದು. ಬಟ್ ಅಲ್ಲಿ ಕೇಳಲಿಕ್ಕೆ ಬರೋರು ಸಂಗೀತ ಇದರ ಗೊತ್ತಿರೋರು ಅಥವಾ ಇಷ್ಟ ಇದ್ದವರು ಮಾತ್ರ. ಇದರಲ್ಲಿ ಸಾಮಾನ್ಯ ಜನರಿಗೂ ಶಾಸ್ತ್ರೀಯ ಸಂಗೀತದ ಒಂದು ತಿಳುವಳಿಕೆ, ಒಂದು ಡೆಪ್ತ್, ಇನ್ವಾಲ್ವ್ಮೆಂಟ್ ಏನು ಅದ್ರ ಗ್ರೇಟ್ನೆಸ್ ಅನ್ನ ತೋರಿಸುವಂತಹ ಒಂದು ಪ್ರಯತ್ನ. ಸರಿ ಪ ಮರಿ ಮನಿ ಪ ಮ ಪ ನಿ ಬ ನಿ ರಿ ಸರಿ ಸರಿ ಮ ಮರಿ ಸ ನಿ ಸರಿ ರಿ ಸ ನಿ ರಿ ಸ ನಿ ಸ ನಿ ನಿ ಪ ಮ ಪ ಸ ನಿ ನಿ ಪ ಮ ಪ ನಿ ಪ ಮ ಪ ಮರಿ ಮರಿ ಸರಿ ಸ ನಿ ಸ ನಿ ನಿ ಪ ಮ ಪ ನಿ ಪ ಸ ನಿ ಸ ನಿ ರಿ ಸರಿ ಸ ಮರಿ ಮರಿ ಪ ಮ ಪ ಮ ನಿ ಪ ನಿ ಪ ಸ ನಿ ಸ ನಿ ರಿ ಸರಿ ಸ ಮ ನಿ ನಿ ಸರಿ ನಾದ ಶರೀರ ಪರ ವೇದ ವಿಹಾರದ ಜೀವೇಶ್ವರ. ಕನ್ನಡ ನಾಡೇ ಬಲು ಚಂದ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಚೆಲುವಯ್ಯ ಚೆಲ್ವೋ ತಾನೆ ತಂದನ್ನ ಚಿನ್ಮಯ ರೂಪೇ ಕೋಲಣ್ಣ ಕೊಲೆ. ಅದನ್ನ ಕಂಡ ನಮ್ಮ ಹಳ್ಳಿ ಮಂದ್ಯ ನಿತ್ಬಿಹಾರಿ ಹೋಯ್ತ ಮಾರೀಸ. ಕಲಿತ ಹುಡುಕಿ ಕುದುರೆ ನಟಕಿ ನಡಿತ ಬರತಿತ್ತ. पीछे पीछे अमदा मेरे चालुवे न आए, चलिया वेखदा आईवे. मेरे लॉन्गू बच्चा निगा मारदा आईवे. मेरे लॉन्गू बच्चा ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ, ಗುರಿ ಇಲ್ಲ ಎಲೆ ಬಾಲೆ ಉರಿಸು ನಿನ್ನ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನವರಿಗೆ, ಹೇಗಿದ್ದ ಹೇಗಾದ ಗೊತ್ತಾ ನನ್ನ ಚಿನ್ನಾರಿ ಮುತ್ತ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆಯುಳ್ಳ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ಇಂದು ಶುಕ್ರವಾರ ಶುಭವ ತರುವ ವಾರ. ನಚ್ಚಗ 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 ನಚ್ಚಗನ ಕಟ್ಟುತ್ತೆ ನ ಚಡೋದೆ ಕೆಡಿ ರೂಪೆ ನ ಚಡೋದೆ. ಚಡಿಯೋದ ಕಟ್ಟು ತುಟ್ಟಪ್ಪು ಚಡದಿ ಬೋಲತ್ತರರ ಬೋಲತ್ತರರ ಕಂದು ಲಾಲ್ ಕರದಿ ಬೋಲತ್ತರರ. ಹಾಯೋರಪ್ಪ 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 ಹಾಯೋರಪ್ಪ. ರೇ 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 ರಾ ರೇ 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 ರಾ ರೇ 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 ರಾ. ರಿಮರಿ ಬರಿ ಸರಿ ಸನಿ ಸರಿ ಮಾವ ಪನಿ ಪನಿ ಪ ಮ ಪ ಮರಿ ಸರಿ ಮರಿ ಬರಿ ಸರಿ ಮ ಪ. ಒಳ್ಳು ಬನಕೆಯ ನುಂಗಿ ಗುಡ್ಡ ಕವಿಯನ್ನು ನುಂಗಿ ಗುರುವೆ ಇರುವೆಯ ನುಂಗಿ ಗುಡ್ಡ ಕವಿಯನ್ನು ನುಂಗಿ ಕವಿಯ ಇರುವೆಯ ನುಂಗಿ. ಗೋವಿಂದ 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 ಗುರುವಿನ ಪಾದ ನನ್ನ ನುಂಗಿತ್ತ. ತಂಗಿ ಹುಡುಗನ ಕೋಳಿ ನುಂಗಿತ್ತ. ರೇ ಮಾ ಪನಿಸ ಕೋವಿಡ್ ಕೋಟೆ ನುಂಗಿತ್ತ. ನೋಡವ್ವ ತಂಗಿ ಕೋವಿಡ್ ಕೋಟೆ ನುಂಗಿತ್ತ. ರೇ ಜೀವೇಶ್ವರ. ಸೂಪರ್ ಸರ್, ಸೂಪರ್ ಸೂಪರ್ ಸರ್. ಶಂಕರ ನಾದಶಾಲಿ ಶುರುವಡೆ ಅಲ್ಲಿಗೆ ಮುಗಿಸಿಬಿಟ್ರಿ ಕೊನೆಗೆ. ಬಹಳಷ್ಟು ಗೀತೆಗಳು ಮಾಡಿದೆ ನಾನು ಲೈವ್ ಅಲ್ಲಿ. ಹೌದು ಸರ್. ಸರ್ ಭಾಳ ಸೂಪರ್ ಸರ್, ಸೂಪರ್ ಆಗಿದೆ. ಖುಷಿ ಆಯಿತು, ಕೇಳಿ ಖುಷಿ ಆಯಿತು. ಅದೇ ರೀತಿ ಸರ್ ತಾವು ಬಹಳಷ್ಟು ಒಂದು ಘಮ ಘಮ ಅಂತ ಒಂದು CD ಮಾಡಿದ್ರಲ್ಲ ಸರ್, ಒಂದು ಘಮ ಘಮ ಅಂತ ಒಂದು CD ಬಿಡುಗಡೆ ಮಾಡಿದ್ರು. ಅದರ ಬಗ್ಗೆ ಒಂದೆರಡು ಮಾತು ಸರ್. ಘಮ ಘಮ CD ಅದೇ ಹೇಳಿದಾಗೆ ಅದೇ 2003-4 ಸಮಯ ಒಂದು ನಮ್ಮದೇ ಆದಂತಹ, ಯಾಕಂದ್ರೆ ಕೀಬೋರ್ಡ್ ಪ್ಲೇಯರ್ ಇರಲಿಲ್ಲ. ಸೊ ನಾವೇ ಹೇಗಾದ್ರೂ ಮಾಡುವ ಅಂತ ಹೇಳಿ ಒಂದು ಕೀಬೋರ್ಡ್ ಪರ್ಚೇಸ್ ಮಾಡಿ ನಾನು ಮತ್ತೆ ನನ್ನ ಪತ್ನಿ ಅಶ್ವಿನಿ ಇಬ್ಬರೇ ಸೇರ್ಕೊಂಡು ಕೀಬೋರ್ಡ್ ಸಹ ರೆಕಾರ್ಡ್ ಮಾಡಿ, ಒಂದೊಂದೇ ಟ್ರ್ಯಾಕ್ಸ್ ರೆಕಾರ್ಡ್ ಮಾಡಿ 9 ಹಾಡುಗಳಂತ ಘಮ ಘಮನ ಒಂದು ಮೇಲ್ ವರ್ಷನ್, ಒಂದು ಫಿಮೇಲ್ ವರ್ಷನ್, ಅದರಲ್ಲಿ ಮಧ್ಯದಲ್ಲಿ ಒಂದು ಸೊಂಟದ ಮೇಲೆ ಒಂದು ಹಾಡು, ಮುಳ್ಳು ಕೋನೆಯ ಮೇಲೆ ಹಾಡು, ಕೂಬರು, ಈ ತರ. ಆಮೇಲೆ ತಿಳಿನಿ ಹಪ್ಪಳ ಮಾಡುವಂತಹ ಇದು. ಈಗ ನಾನು
8 ಹಾಡು 9 ಹಾಡು ಒಂದು ತಿಂಗಳಲ್ಲಿ ರೆಕಾರ್ಡ್ ಮಾಡ್ಬಿಡ್ಬಹುದು. ಆದ್ರೆ ಆ ಟೈಮಲ್ಲಿ ನನಗೆ ಒಂದು 8-9 ತಿಂಗಳು ನಾವು ಇಬ್ಬರೇ ತಗೊಂಡ್ ಮಾಡಿದ್ವಿ ಎಲ್ಲ. ಈಗಲೂ ಅಷ್ಟೇ ತಗೊಳತ್ತೆ, ಬಿಕಾಸ್ ಆಫ್ ಅಷ್ಟು ವರ್ಕ್ ಪ್ರೆಷರ್ ಇಂದಾಗಿ ನಮ್ದು ಹಾಗೆ ಅಷ್ಟೇ ಆಗತ್ತೆ. ಒಂದೊಂದು ಕೆಲವೊಂದು ಇಂಪಾರ್ಟೆಂಟ್ ವಿಡಿಯೋಗಳು ನಾನು ಎಷ್ಟೋ ತಿಂಗಳುಗಟ್ಟಲೆ ತಗೊಂಡಿರ್ತೀನಿ. ಬಟ್ ಇದನ್ನು ಇಷ್ಟನ್ನ ಒಂದು ವಿಭಿನ್ನವಾಗಿ ನಮ್ಮಲ್ಲಿ ಲಕ್ಷ್ಮೀನಾರಾಯಣ ಭಟ್ರು, ಸಾಹಿತಿ ಲಕ್ಷ್ಮೀನಾರಾಯಣ ಭಟ್ರು ಇಲ್ಲಿ ರಿಲೀಸ್ ಮಾಡಿದಾಗ ಹೇಳಿದ್ರು, ನೀವು ಈಗ ಮಾಡಿರುವ ಈ ಕೆಲಸ 2003-4ನೇ ಇಸ್ವಿಯ ಒಂದು 20 ವರ್ಷದ ಹಿಂದೆ ಮಾಡಿರುವ ಇದು ಮುಂದಿನ ಪೀಳಿಗೆಗೆ ಖಂಡಿತ ಒಂದು ಮಾದರಿ ಆಗ್ತದೆ. ನೀವು ಮಾಡ್ತಾ ಇರುವಂತಹ ಒಂದು ಕೆಲಸ ಆಗ ಎಲ್ಲ ಫ್ಯೂಷನ್ ಅದೆಲ್ಲ ಹೆಚ್ಚು ಬಂದಿರ್ಲಿಲ್ಲ. ಫ್ಯೂಷನ್ ಈಗ ನನ್ನ ಪ್ರಕಾರ ಫ್ಯೂಷನ್ ಏನು ಅಂತಂದ್ರೆ, ಈಗ ಎರಡೂ ಒಟ್ಟಿಗೆ ಒಂದು ಅವ್ರದೇ ಆದಂತಹ ಪಾಶ್ಚಾತ್ಯದ ಒಂದು ಅವರು ಮಾಡ್ತಾ ಇರೋದು, ಈ ಕಡೆ ಇವ್ರದೇ ಒಂದು ಇನ್ನೊಂದು ಏನು ಮಾಡ್ತಾ ಇರೋದು, ಎರಡು ಒಟ್ಟಿಗೆ ಸೇರಿ ಮಾಡುವಂತ ಫ್ಯೂಷನ್ ಅಲ್ಲ. ಫ್ಯೂಷನ್ ಅಂತಂದ್ರೆ ಎರಡರ ಉತ್ತಮ ಅಂಶಗಳು ಏನಿದೆ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಎರಡೂ ಒಂದು ಸೀಮ್ಲೆಸ್ ಆಗಿ ಇಂಟಿಗ್ರೇಟ್ ಮಾಡುವಂಥದ್ದು ಫ್ಯೂಷನ್. ಸೊ ದಟ್ ಓವರ್ ಆಲ್ ಇಬ್ಬರಿಗೂ ಅಭಾಸ ಅನಿಸಬಾರ್ದು, ಕೇಳೋರಿಗೆ ಖುಷಿ ಇರಬೇಕು. ಈಗ ನಾನು ಶಾಸ್ತ್ರೀಯ ಸಂಗೀತದಲ್ಲಿ ನಿಮ್ಮ ನೆಕ್ಸ್ಟ್ ಮುಂದಿನ ಪ್ರಶ್ನೆ ರಿಸರ್ಜೆನ್ಸ್ಗೂ ಈಗಲೇ ನಾನು ಆನ್ಸರ್ ಮಾಡ್ಬಿಡ್ತೇನೆ. ರಿಸರ್ಜೆನ್ಸ್ ಅನ್ನೋದು ಡಿವೋಷನಲ್ ಫ್ಯೂಷನ್ ಅಂತಾನು ಅಲ್ಲೇ ಮಾಡಿದ್ದು, ನಾಥಹರೆ ಹರಿಭಜನೆ ಮಾಡೋದು ಇದೆಲ್ಲ ತಗೊಂಡ್ ಮಾಡಿರೋದು. ಆಗ್ಲೂ ಅಷ್ಟೇ ಫ್ಯೂಷನ್ ಅಲ್ಲಿ ಒಂದು ಆಭಾಸ ಬರದಂತೆ, ಒಂದು ಏನು ಕರ್ಕಶ ಅಂತ ಅನ್ನಿಸದೆ, ಅದ್ರಲ್ಲಿ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಟಿಪಿಕಲ್ ನಿಮಗೆ ವೆಸ್ಟರ್ನ್ ಕ್ಲಾಸಿಕಲ್ ನ ಒಂದು ಕಾರ್ಡ್ ಸ್ಟ್ರಕ್ಚರ್ಗಳಾಗ್ಬೋದು, ಕಾಯಿರ್ ಬರ್ತಾ ಇರುವಂತಹದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ. ಬಟ್ ಪ್ರೆಸೆಂಟ್ ಮಾಡ್ತಾ ಇರೋದೆಲ್ಲ ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಹೀಗೆ ಇದು ನನ್ನ ಮಟ್ಟಿಗೆ ಫ್ಯೂಷನ್. ಅಂದ್ರೆ ನಂದೇ ಸರಿ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ನನಗೆ ಅನ್ಸಿದ್ದು ಹೀಗೆ, ನಾನು ಅದ್ರ ಮೂಲಕ ಅದೇ ಮಾಡ್ತಾ ಇರೋದು. ಖಂಡಿತ ಸರ್. ನಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ ಸರ್, ಯಾರು ಅಂತ ನೋಡೋಣ. ಅವರು ಹೇಳುದಿಲ್ಲ, ಆದ್ರೆ ನೀವು ಪರಿಚಯ ಹಿಡಿಬಹುದು ಅನ್ಸ್ತದೆ ನನಗೆ. ನೋಡುವ ಈ ಸರ್ತಿ ನೀವು ಪರಿಚಯ ಹಿಡಿತೀರಿ, ನೋಡೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಕಲಾ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಇಂದು ನಮ್ಮೊಂದಿಗಿದ್ದಾರೆ ನಿಮ್ಮ ಆತ್ಮೀಯರು. ಹೌದು, ನಾನು ಅವರ ದೊಡ್ಡ ಅಭಿಮಾನಿ. ಹೌದು. ಸಣ್ಣದಿರುವಾಗಿಂದ ಅಭಿಮಾನಿ ಅಂತ ಹೇಳ್ಬೋದು. ನನ್ನ ಅಕ್ಕ ಅನ್ಸ್ತದೆ ಹಾಗಾದ್ರೆ. ಗೊತ್ತಾಯ್ತು. ಅದೇ ನಾನು ವಿಶ್ವೇಶ್ ಅಕ್ಕ ಮಾತಾಡುದು, ಮಂಗಳೂರಿಂದ. ತುಂಬಾ ಖುಷಿ ಆಯ್ತು ಮಾತಾಡ್ಲಿಕ್ಕೆ ಸಿಕ್ಕಿದ್ದು. ವಿಶ್ವೇಶ್ ಅದೇ ನಾನು ಅಕ್ಕ ಅನ್ನೋದ್ರ ಜೊತೆಗೆ ಅವನ ಸಂಗೀತದ ದೊಡ್ಡ ಅಭಿಮಾನಿ. ಮತ್ತೆ ಅವನ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಬರೀ ಮಲ್ಟಿ ಟ್ಯಾಲೆಂಟೆಡ್, ಬಹುಮುಖ ಪ್ರತಿಭೆ ಅವನು. ಸಣ್ಣದಿರುವಾಗಿಂದಲೂ ಸಿಂಗಿಂಗ್ ಆಯ್ತು, ಮತ್ತೆ ಅದಲ್ಲದೆ ಈ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾನೆ. ಕಾರ್ಟೂನಿಸ್ಟ್, ಆಕ್ಚುಲಿ ಕಾರ್ಟೂನಿಸ್ಟ್. ಹೌದು. ಅವನು ಡೆಕ್ಕನ್ ಹೆರಾಲ್ಡ್ಗೆಲ್ಲ ಮಾಡ್ತಾ ಇದ್ದ, ಡ್ರಾ ಮಾಡ್ತಾ ಇದ್ದ ಕಾರ್ಟೂನ್. ಮತ್ತೆ ಇದು ಎಲ್ಲ ಡೈರೆಕ್ಷನ್ ಮಾಡ್ತಾನೆ. ಇನ್ಫ್ಯಾಕ್ಟ್ ಅವನದು ವಿಡಿಯೋಸ್ ಎಲ್ಲ ಆಕ್ಚುಲಿ ನೀವು ನೋಡಿದ್ರೆ ಇಟ್ ಈಸ್ ಅ ಒನ್ ಮ್ಯಾನ್ ಶೋ. ಎಲ್ಲದು ಸ್ವಂತ, ಆ ರೆಕಾರ್ಡಿಂಗ್ ಇಂದ ಹಿಡಿದು ಪ್ರತಿಯೊಂದು ಅಲ್ಟಿಮೇಟ್ ಔಟ್ಪುಟ್ ಬರೋ ತನಕ ಇಟ್ ಈಸ್ ಟೋಟಲಿ ಅವಂದೇ ಅದು ಪ್ರಾಡಕ್ಟ್ ಆಗಿರುತ್ತೆ ಪೂರ್ತಿ. ಬರೀತಾನೆ. ಮತ್ತೆ ಈಸ್ ಅ ಪರ್ಕಷನಿಸ್ಟ್ ಆಲ್ಸೋ. ಹೀಗೆ ಸುಮಾರು ಇದ್ರಲ್ಲಿ ರಂಗದಲ್ಲಿ ಕೈ ಆಡಿಸಿದಾನೆ ಅವನು. ಬಟ್ ಏನಂದ್ರೆ ಕಡೆಗೆ ಕಾನ್ಸಂಟ್ರೇಟ್ ಮಾಡಿರೋದು ಸಂಗೀತದಲ್ಲಿ ಮಾತ್ರ. ಎಷ್ಟು ಪ್ಯಾಷನೇಟ್ ಅಬೌಟ್ ಮ್ಯೂಸಿಕ್ ಅಂದ್ರೆ ಉಸಿರಾಡ್ತಾನೆ ಅವನು, ಸಂಗೀತವನ್ನು ಉಸಿರಾಡ್ತಾನೆ. ಈ ಒಂದು ಅಂದ್ರೆ ಪ್ರೊಫೆಷನ್ ವೈಸ್ IT ಇಂಡಸ್ಟ್ರಿಯಲ್ಲಿ ಇದ್ರು ಕೂಡ ಗೊತ್ತು ನಿಮ್ಗೆ, IT ಇಂಡಸ್ಟ್ರಿ ಅಂದ್ರೆ ಎಷ್ಟು ಬ್ಯುಸಿ ಆಗಿರುತ್ತೆ ಇದು ಅಂತ. ಹೌದು. ಅದ್ರ ನಡುವೆ ಅವನು ಇದನ್ನ ಆ ಒಂದು ಪ್ಯಾಷನ್ ಅಷ್ಟು ಜಾಸ್ತಿ ಇರೋದ್ರಿಂದ ಇದು ಹೇಗೋ ಮಾಡ್ಕೊಂಡು ನಾವು ಅಯ್ಯೋ ಟೈಮ್ ಎಲ್ಲೋ ಸಿಗುತ್ತೆ ನಿಮ್ಗೆ ಟೈಮು ನಾವು ಮಾಡ್ಕೊಳ್ಬೇಕಂದ್ರೆ ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಯಾವ್ದೇ ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ರೆ ನಾವು ಅದಕ್ಕೆ ಟೈಮ್ ಮಾಡ್ಕೊಳ್ತೇವೆ ಅಂತ. ಆ ಟೈಮ್ ಇಲ್ಲ ಅನ್ನೋದನ್ನ ಅದು ಕಾರಣ ಅಲ್ಲ, ಆಗಿರುವುದಿಲ್ಲ ರೀಸನ್. ಸೊ ಹಾಗೆ ಆಮೇಲೆ ಸಣ್ಣದಿರುವಾಗಿಂದು ಹಾಡ್ತಾ ಇದ್ದ. ಇನ್ಫ್ಯಾಕ್ಟ್ ನಾನು ಒಂಚೂರು ಪಾರು ಅವನ ಅಕ್ಕನಾಗಿ ಒಂಚೂರು ಪಾರು ಹಾಡೋ ಒಂದು
ಇದೆ. ಸಣ್ಣದಿರುವಾಗ ಒಟ್ಟಿಗೆ ಸುಮಾರೆಲ್ಲ ಡ್ಯೂಯೆಟ್ ಹಾಡುಗಳು ಹಾಡೋದು, ರಾಜ್ಕುಮಾರ್ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಇದೆಲ್ಲ ಡ್ಯೂಯೆಟ್ ಹಾಡುಗಳು ನಾನು ಸ್ಟೇಜ್ ಮೇಲೆಲ್ಲ ಹಾಡ್ತಿದ್ವಿ. ನಮ್ ತಂದೆಯವರು ಅದನ್ನೆಲ್ಲ ಕ್ಯಾಸೆಟ್ ಅಲ್ಲೆಲ್ಲ ರೆಕಾರ್ಡ್ ಮಾಡೋದು ಇದೆಲ್ಲ ಇತ್ತು. ಸೊ ಆದ್ರೆ ಗ್ರಾಫ್ ನಂದು ಕೆಳಗೆ ಹೇಳ್ತೆ, ಅವನ್ ಅದನ್ನ ಮೇಲೆ ತಗೊಂಡ್ ಹೋದ ಆ ಗ್ರಾಫ್ ಅನ್ನ. ಅದಕ್ಕೆ ಮುಖ್ಯವಾಗಿ ಆ ಒಂದು ಇಂಟ್ರೆಸ್ಟ್ ಮತ್ತೆ ಅಷ್ಟು ಎಫರ್ಟ್ ಹಾಕ್ತಾನೆ ಅದಕ್ಕೆ ಅಷ್ಟೇ. ಹೌದೌದು. ಈಗ ಪ್ರತಿಭೆ ಒಂದೇ ಇದ್ರೂನು ಅದನ್ನ ಮೇಲ್ ತರ್ಲಿಕ್ಕೆ ಅಷ್ಟೇ ಪ್ರಯತ್ನ ಸಹ ಬೇಕು. ಹಾ, ಸೊ ಆ ಪ್ರಯತ್ನ, ಆ ಎಫರ್ಟ್, ಆ ಪ್ಯಾಷನ್ ಅವನಲ್ಲಿ ನೋಡ್ಬೋದು. ಪ್ರತಿಯೊಂದು ಒಂದು ವಿಡಿಯೋಸ್ ಸಿಂಪಲ್ ಆಗಿ ಇರೋದಿಲ್ಲ, ಅಂದ್ರೆ ಅದ್ರಲ್ಲಿ ಏನೋ ಒಂದು ಯುನೀಕ್ನೆಸ್ ಇರುತ್ತೆ. ಜಸ್ಟ್ ಈಗ ವಿಡಿಯೋಸ್ ಅಲ್ಲಿ ಕವರ್ ಸಾಂಗ್ ಅಂತ ಆ ತರದೆಲ್ಲ ವಿಡಿಯೋಸ್ ಜಾಸ್ತಿ ಇರುತ್ತೆ ಎಷ್ಟೋ ಸಲ. ಬಟ್ ಅದ್ರಲ್ಲಿ ಏನೋ ಒಂದು ವಿಶೇಷತೆ ಆಡ್ ಮಾಡಿರ್ತಾನೆ. ಯಾವುದೇ ಒಂದು ವಿಡಿಯೋ ತಗೊಂಡ್ರು ಅದ್ರಲ್ಲಿ ಡಿಫ್ರೆಂಟ್ ಆಗಿ ಏನೋ ಒಂದು ಆಡ್ ಮಾಡಿರ್ತಾನೆ. ಅಷ್ಟೊಂದು ಅವನು ಅಷ್ಟೊಂದು ಕ್ರಿಯೇಟಿವ್ ಐಡಿಯಾಸ್ ಇರುತ್ತೆ ಅವನ ಹತ್ರ. ಹೇಗೆ ಬರುತ್ತೆ ಅಂತ ನಾವ್ ಎಷ್ಟೋ ಸಲ ಕೇಳೋದುಂಟು. ಅಲ್ಲ, ಅವ್ರು ನಿಮ್ ಬಗ್ಗೆ ಏನ್ ಹೇಳ್ತಾರ, ಒಂದ್ ಎರಡು ಮಾತು ಹೇಳ್ತಾರ ನೋಡೋಣ, ಏನ್ ಹೇಳ್ತಾರ ನೋಡೋಣ ಅಂತ. ಅಕ್ಕ ಅದೇ ಮೊದ್ಲಿಂದನೂ ಅಭಿಮಾನಿ ಅಂತ ಹೇಳ್ತಾ ಇದ್ದಾಳೆ. ಅಭಿಮಾನಿ ಈಗಂತೂ ನನ್ನ ಅಭಿಮಾನಿಕ್ಕಿಂತ ಜಾಸ್ತಿ ನನ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತಾನೆ ಅನ್ಬೋದು. ಯಾಕೆಂದ್ರೆ ಫಸ್ಟ್ ನಾನು ಮಾಡಿದ ಮೊದ್ಲು ಅದನ್ನ ಶೇರ್ ಮಾಡಿ ಅವಳ ಸ್ಟೇಟಸ್ ಅಲ್ಲಾಗ್ಬೋದು, ಇದ್ರಲ್ಲಾಗ್ಬೋದು, ಫೇಸ್ಬುಕ್ ಅಲ್ಲಾಗ್ಬೋದು, ಎಲ್ಲಾ ಕಡೆ ಇದರಲ್ಲಿ ಫಸ್ಟ್ ಶೇರ್ ಮಾಡೋದು ಅವಳೆ. ಸೊ ಫಸ್ಟ್ ಆಗ್ತಾ ಇದ್ದಂಗೆ ಸೊ ಅದಲ್ಲಿ ಯಾಕಂದ್ರೆ ನಮಗೆ ಎಷ್ಟು ಸಪೋರ್ಟ್ ಸಿಕ್ಕಿರೂ ಸಾಲದು. ಯಾಕಂದ್ರೆ ನಮಗೇನು ಈಗ ನೀವು ಆಕ್ಚುಲಿ ಉಡುಪಿಯವರು, ನಾನು ಉಡುಪಿಯವನೇ, ನನ್ನನ್ನು ಕರೆದು ಇಂಟರ್ವ್ಯೂ ಎಲ್ಲ ಮಾಡ್ತಾ ಇದ್ರಿ. ಹಾಗಂತ ನಮ್ಗೆ ಏನು ರೆಗ್ಯುಲರ್ ದಿವಸ ಎಲ್ಲ ಕರೆದು ಆ ಸಾರೆಗಮ್ಮ ಅಂತದಕ್ಕೆಲ್ಲ ಹೋಗಿ ಬರುವಂತದ್ದೆಲ್ಲ ನಮಗೂ ಆಗೋದಿಲ್ಲ. ಅವರು ಮಾಡಿರೋದು ಕಡಿಮೆನೆ. ಸೊ ಹಾಗಿರುವಾಗ ನಮಗೆ ಎಷ್ಟು ಈ ತರ ಒಂದು ಸಣ್ಣ ಮಟ್ಟದಲ್ಲೇ ನಮಗೆ ಪ್ರೋತ್ಸಾಹ ಸಿಕ್ಕರೂ ಹೆಲ್ಪ್ ಆಗುತ್ತೆ. ಹಾಗೆ ಅವಳು ಮಾಡ್ಕೊಂತಾನೆ ಬಂದಿದ್ದಾಳೆ. ಈಗ KMC ನಲ್ಲಿ ಡಾಕ್ಟರ್ ಆಗಿದ್ರು ಅದು ಬಿಟ್ರೆ ಅವಳು ಮಾಡೋದು ಇದೆ ಕೆಲಸ. ಅದು ಒಂದು ಹೆಮ್ಮೆ ವಿಷಯ ಕೂಡ ಅಲ್ಲ, ನಮಗೂ ಇರುತ್ತೆ. ಅಂದ್ರೆ ಅದೇ ಜಾಸ್ತಿ ಜನರಿಗೆ ತಲುಪಬೇಕು, ಪ್ರತಿಭೆಗೆ ತಕ್ಕ ಒಂದು ಇದು ಸಿಕ್ಕರೆ ಮಾತ್ರ, ಅದು ಅವಕಾಶ ಸಿಕ್ಕರೆ ಮಾತ್ರ ಮೇಲೆ ಏರ್ಲಿಕ್ಕೆ ಸಹಾಯಕಾರಿ. ಸೊ ಏನೋ ಒಂಚೂರು ನಮ್ಮ ಇದರಿಂದ ಅಳಿಲು ಸೇವೆ ಅಂತ ಒಂಚೂರು ಪ್ರಯತ್ನ ಪಡೋದು. ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಒಳ್ಳೆ ರೀತಿಯ ಮಾತನಾಡಿದ್ರಿ, ಮತ್ತೆ ಬಹಳ ಖುಷಿ ಆಯ್ತು. ನಿಮ್ಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ತುಂಬಾ ಮಾತಾಡಿ ಖುಷಿ ಆಯ್ತು ನನಗೆ ಸಹ. ಆಗಲಿ ಮೇಡಮ್. ಥ್ಯಾಂಕ್ ಯು ಸರ್. ನೀವು ರಾಯಭಾರಿಯಾಗಿ, ಭಾರತದ ರಾಯಭಾರಿಯಾಗಿ ಕೂಡ ಕೆಲಸ ಮಾಡಿದ್ರಿ. ಅದೊಂದೆರಡು ವಿಷಯ ತಿಳಿಸಿ ಸರ್ ಅದರ ಬಗ್ಗೆ. ಈಗ ನಾನು ಬರೀ ಸಂಗೀತಗಾರನಾಗಿ ನಾನು ಮಾಡಿದ್ದಕ್ಕಿಂತ, ಮೇಲೆ ಸಂಗೀತ ಅಂದ್ರೆ ಸಿಂಗರ್ ಆಗಿ ಮಾಡೋದಕ್ಕಿಂತ, ನಾನು ಈ ಎಸ್ಪೆಷಲಿ ವಿದೇಶದಲ್ಲಿ ಈಗ ಎಷ್ಟೋ ಕೆಲವು ಆರ್ಟಿಸ್ಟ್ನೆಲ್ಲ ಬಂದಾಗ ನಾನು ಹೋಸ್ಟ್ ಮಾಡಿ, ನಮ್ಮ ಗುರುಗಳು ಪರಮೇಶ್ವರ ಹೆಗಡೆ ಅವರು ಬಂದಾಗ 2 ಸಲನೂ ನಾನು ಹೋಸ್ಟ್ ಮಾಡಿ ನಮ್ಮ ಊರಲ್ಲಿ. ಹಾಗೆ ಎಷ್ಟೋ ದೊಡ್ಡ ಆರ್ಟಿಸ್ಟ್ ಇರ್ಬೋದು, ಅಥವಾ ಎಷ್ಟೋ ದೊಡ್ಡ ಸಾಹಿತಿಗಳಿರ್ಬೋದು, ಬಂದಾಗ ನಮ್ಮ ಮನೆಯಲ್ಲೆಲ್ಲ ಉಳ್ಕೊಂಡು ಇದೆಲ್ಲ ಮಾಡ್ಕೊಂಡು, ಸೊ ಒಂದು ಡೆಫಿನೆಟ್ಲಿ ಆ ಒಂದು ಫೀಲ್ಡ್ ಅಲ್ಲೂ ಹೋಗಿದ್ದೇನೆ. ಈಗ ಜಸ್ಟ್ ನಮ್ಮ ಇದರಿಂದನೇ ಯಾವುದು ಬರೀ ಒಂದು ಸಂಗೀತ ಇಟ್ಕೊಂಡು ಹಾಡ್ಕೊಂಡು ಉಳ್ಕೊಂಡಿಲ್ಲ. ಅದನ್ನ ಪಸರಿಸ್ತಾ, ಅದನ್ನ ಬೋತ್ ಆಸ್ ಅನ್ ಆರ್ಗನೈಸರ್. ಈಗ ನೀವು ಹೇಗೆ ನಮ್ಮನ್ನೆಲ್ಲ ಕರೆದು ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದೀರಾ, ನೀವು ಉತ್ತಮವಾದಂತಹ ಹಾಡುಗಾರರು, ಕಲಾವಿದರು ಆದ್ರೂನು ಅದ್ರ ಜೊತೆಗೆ ನೀವು ಹೇಗೆ ಮಾಡ್ತಾ ಇದ್ದೀರಾ, ಅದೇ ತರ ನಾನು ಮಾಡ್ತಾ ಇದ್ದೆ. ಸೊ ಇದು ಬೇರೆಯವ್ರನ್ನೆಲ್ಲ ಕರೆಸಿ. ಮತ್ತೆ ಇನ್ನೊಂದು ನಾನು ಯೂಶಲಿ ಎಷ್ಟೋ ಕಡೆ ಹೇಳ್ತೇನೆ, ಒಬ್ಬ ಆರ್ಟಿಸ್ಟ್, ಒಬ್ಬ ಕಲಾವಿದ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆಕ್ಚುಲಿ. ಒಬ್ಬ ಸಿಂಗರ್ ಅಂತ ಇದ್ರೆ ಇನ್ನೊಬ್ಬ ಕಲಾವಿದ ಅಂತ ನೋಡಿದಾಗ ಹೆಚ್ಚು ನಾವು ಅವ್ರನ್ನ ರೆಕಗ್ನೈಸ್ ಮಾಡೋದಿಲ್ಲ, ಅಥವಾ ಗೌರವ, ಒಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಆದ್ರೆ ನಾವು ಕೊಡಬೇಕು, ಅವ್ರದ್ದು ಕೇಳಬೇಕು. ದೇ ಆರ್ ಆಲ್ಸೋ ಲೈಕ್ ಅಸ್. ನಂದು ಮಾತ್ರ ಕೇಳಿ ಪ್ಲೀಸ್ ಶೇರ್ ಅಂತ ಕಳಿಸ್ತಾ ಇರ್ತಾರೆ.
ಆದ್ರೆ ನಮ್ದು ಕೇಳಕ್ಕೆ ಅವರು ಇದು ಮಾಡೋದೇ ಇಲ್ಲ. ಸೊ ಹಾಗಿರಬಾರ್ದು. ವೆನ್ ಯು ಆರ್ ಅನ್ ಆರ್ಟಿಸ್ಟ್, ಯು ರಿಮೇನ್ ಆಸ್ ಅನ್ ಆರ್ಟಿಸ್ಟ್ ಅಂಡ್ ಸಪೋರ್ಟ್ ಅದರ್ ಆರ್ಟಿಸ್ಟ್ ಆಲ್ಸೋ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ವೆರಿ ಯಂಗ್ ಮಕ್ಕಳು ನೋಡ್ತೇನೆ, ಕೆಲವೆಲ್ಲ ಮೆಸೇಜ್ ಕಳಿಸ್ತಾರೆ, ಸರ್ ನಂದು ವಿಡಿಯೋ ನೋಡಿ ಅಂತ. ಆಯ್ತು, ನೋಡಿ, ಓಕೆ ಚೆನ್ನಾಗಿದೆ ಅದೆಲ್ಲ ಹೇಳ್ತೇನೆ. ನಮ್ದು ನೋಡಿರಲ್ಲ. ನಮ್ದು ಯಾವ್ದು ನೋಡಿದ್ದೀರಾ ಅಂತಂದ್ರೆ ನೋಡಿಲ್ಲ ಅಂತ ಹೇಳ್ತಾರೆ. ಹೀಗೆ ಈಗ ನೀವು ದಿಸ್ ಇಟ್ ಸೆಲ್ಫ್ ಇಟ್ ಶುಡ್ ಯು ಆಲ್ಸೋ ಶುಡ್ ಡೆವಲಪ್ ಆಸ್ ಅ ಬೆಟರ್ ಆರ್ಟಿಸ್ಟ್. ಸೊ ಹಾಗೆ ನಾನು ಇದನ್ನೆಲ್ಲ ಮಾಡ್ಕೊಂಡೇ ಥ್ರೂಔಟ್ ಬಂದಿರೋದ್ರಿಂದ ನನಗೆ ಅದೇ ಪ್ರತಿಯೊಂದರದ್ದು ಇನ್ಫೋಸಿಸ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ. ಇವರು ಆಗ ಪ್ರೆಸಿಡೆಂಟ್ ಇವರು ಪ್ರತಿಭಾ ಪಾಟೀಲ್ ಅವರಿದ್ರು. ಮತ್ತೆ UK ಪ್ರೈಮ್ ಮಿನಿಸ್ಟರ್ ಬಂದಾಗ್ಲೂ ಅವರನ್ನ ರಿಸೀವ್ ಎಲ್ಲ ಮಾಡೋ ಇದ್ರಲ್ಲಿ ನಾನು ಇದ್ದೆ. ಸೊ ಹಾಗಾಗಿ ಸೊ ಎಲ್ಲಾ ಕಡೆ ಹೋಗಿ ನಾವು ಅದೇ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ರಿ ತಾವು. ಅಕ್ಕ ಸಮ್ಮೇಳನ ಅಲ್ಲ ಸರ್, ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಅಕ್ಕ ಸಮ್ಮೇಳನ ಅಂತಂದಾಗ ನಮಗೆ ನಾವಲ್ಲಿ ಅಮೆರಿಕದಲ್ಲಿ ಇದ್ದಾಗಲೇ ಒಂದು 6-7 ಕನ್ನಡ ಕೂಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ ಆಲ್ರೆಡಿ. ಯಾರ್ಯಾರು ಅಂದ್ಕೊಂಡ್ರಿ? ಬರೀ ಇಬ್ರೆ, ನಾನು ನನ್ನ ಪತ್ನಿ ಅಶ್ವಿನಿ, ಇಬ್ರೇ ಟ್ರಾವೆಲ್ ಮಾಡಿ ಒಂದು ಕೀಬೋರ್ಡ್ ಇಟ್ಕೊಂಡು ಇಬ್ರೆ ವಿಶ್ವಿನಿ ಅಂತ ಮಾಡ್ಕೊಂಡು ಎಷ್ಟೋ ಕಡೆ ಪರ್ಫಾರ್ಮ್ ಮಾಡ್ಕೊಂಡು ಬಂದ್ವಿ. ಡಾಲಸ್, ಶಿಕಾಗೋ, ಅಟ್ಲಾಂಟಾ, ಕ್ಯಾಲಿಫೋರ್ನಿಯಾ ಹೀಗೆಲ್ಲ ಹೋಗ್ತಾ ಇದ್ವಿ. ಹಾಗಾಗಿ ಅಲ್ಲಿ ಸ್ವಲ್ಪ ನಮ್ಮ ವಿಸಿಬಿಲಿಟಿ ಜಾಸ್ತಿ ಇತ್ತು. ಅಂದ್ರೆ ಇವ್ರು ಇಲ್ಲಿದ್ದವರು ವಾಪಸ್ ಹೋಗಿದ್ದಾರೆ, ವಾಪಸ್ ಹೋಗಿ ಅಲ್ಲೇ ವಾಪಸ್ ಹೋಗಿರೋದಂತಂದ್ರೆ ಇಲ್ಲಿಂದ ಕೆಲಸದಿಂದ ಓಡಿಸಿ ಅಲ್ಲ, ಅವರೇ ಹೋಗಬೇಕು, ಅವರ ಮನೆಗೆ ಅಲ್ಲಿ ಹೋಗ್ಬೇಕು, ತಂದೆ ತಾಯಿ ಇದ್ದಾರೆ, ಸಂಗೀತದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ನುವ ಒಂದು ಹುಚ್ಚಿನಿಂದ ಹೋಗಿದ್ದಷ್ಟೇ ಹೊರತು ಕೆಲಸದಲ್ಲಿ ಎಲ್ಲ ಫೈರ್ ಹಾಕೊಂಡು ಹೋಗಿದ್ದಲ್ಲ. ಹಾಗಿರುವಾಗ ಅವ್ರಿಗೂ ಎಲ್ಲ ಸ್ವಲ್ಪ ಜಾಸ್ತಿ ವಿಷಯ ಎಲ್ಲ ಗೊತ್ತಿತ್ತು. ಮತ್ತೆ ಒಂದು ಓಕೆ ಇವರಾ ಓಕೆ ಅನ್ನೋ ತರ ಇತ್ತು. ಸೊ ಹಾಗಾಗಿ ನನಗೊಂದು ಅವಕಾಶ ಎಲ್ಲ ಸಾಧಾರಣವಾಗಿ ಹೆಚ್ಚಿನ ಕನ್ನಡ ಕೂಟಗಳಲ್ಲಿ ನಾವು ಆಲ್ಮೋಸ್ಟ್ ಚಿರಪರಿಚಿತರು ಅಂತ ಅನ್ಬೋದು. ಅದೇ ತರ ಒಂದು 2 ವರ್ಷಕ್ಕೆ ಅಕ್ಕ ಸಮ್ಮೇಳನ ನಡೀತದೆ. ಅದರಲ್ಲಿ ಹೆಚ್ಚಾಗಿ ಗೌರ್ಮೆಂಟ್ ಸ್ಪಾನ್ಸರ್ಡೇ ಹೋಗ್ತಾರೆ. ನಮ್ಗೊಂದ್ಸಲ ಸಿಕ್ಕಿ ಅದರ 2018ರ ಅಕ್ಕ ಸಮ್ಮೇಳನದ ಥೀಮ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ನಾನೇ. 10ನೆಯ ಅಕ್ಕ ಸಮ್ಮೇಳನ ಸಮಸ್ತ ಕನ್ನಡಿಗರಿಗೆ ನಮನ ಅಂತ ಒಂದು ಥೀಮ್ ಮ್ಯೂಸಿಕ್, ಒಂದು ಜಿಂಗಲ್ ಎಲ್ಲ ಕಂಪೋಸ್ ಮಾಡಿದ್ದು ನಾನೇ 2018 ಸರ್. ಖಂಡಿತ ಸರ್. ಅದೇ ರೀತಿ ಸರ್, ತಮಗೆ ಅಂದರೆ ತಮ್ಮನ್ನು ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು ಕೊನೆಯದಾಗಿ ಸರ್. ಅದೇ ಪ್ರಶಸ್ತಿಗಳೇನು ತುಂಬಾ ಹಂಗೇನಿಲ್ಲ. ಕೆಲವರು ಅವರೇ ಗುರುತಿಸಿ ಕೆಲವರು ಕೊಟ್ಟಿರ್ತಾರೆ. ಕೀಮಾ ಅಂತ ಒಂದು ಕನ್ನಡ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಅವಾರ್ಡ್ಸ್ ಅಂತ ಸುಮಾರು ಒಂದು 10-8 ವರ್ಷದ ಹಿಂದೆ ಪ್ರತಿ ವರ್ಷ ಒಂದು ಆರ್ಗನೈಸ್ ಮಾಡ್ತಾ ಇತ್ತು. ಅವರು ನಾನ್ ಫಿಲ್ಮಿ ಬ್ಯಾಕ್ ಗ್ರೌಂಡ್ ಇರುವವರಿಗೂ ಅವರನ್ನು ನೋಡಿ ಗಮನಿಸಿ ಗುರುತಿಸಿ ಅವರನ್ನ ರೆಕಾಗ್ನೈಸ್ ಮಾಡ್ತಾ ಇದ್ರು. ಅಂಥದ್ರಲ್ಲಿ 2014ರಲ್ಲಿ ನನಗೆ 2 ಕೀಮಾ ಪ್ರಶಸ್ತಿ, ಮ್ಯೂಸಿಕ್ ಕಂಪೋಸಿಷನ್ ಫಾರ್ ಎ ಶಾರ್ಟ್ ಫಿಲ್ಮ್, ಸಿಂಗರ್ ಫಾರ್ ಎ ಡಿವೋಷನಲ್ ಆಲ್ಬಮ್, ಈ ತರ 2 ಬಂತು. ನಂತರ 2017-18 ಟೈಮಲ್ಲಿ ಮತ್ತೆ ಇನ್ನೊಂದು ಜಿಂಗಲ್ಸ್ಗೆ, ಮೈಸೂರ್ ಡಿಟರ್ಜೆಂಟ್ ಸೋಪ್ಸ್ ಅದರ ಕಂಪೋಸಿಷನ್ಗೆ ಮತ್ತೆ ಇನ್ನೊಂದು ಜಿಂಗಲ್ಸ್ ಅಲ್ಲಿ ಬೆಸ್ಟ್ ಜಿಂಗಲ್ ಅನ್ನೋ ಒಂದು ಅವಾರ್ಡ್ ಬಂತು. ಹಾಗೆ ಕೆಲವು ಆರ್ಗನೈಸೇಷನ್ಗಳು ಕೆಲವೊಂದು ಸಂಗೀತ ಕಲಾ ಏನಾದ್ರು ಕೊಟ್ಟಿದ್ದಾರೆ, ಗಾನ ಕಲಾ ರತ್ನ ಹೀಗೆ ಕೊಟ್ಟಿದ್ದಾರೆ ಕೆಲವೊಂದೆಲ್ಲ. ಇತ್ತೀಚೆಗೆ UK ನಲ್ಲಿ ಒಂದ್ ಕಡೆ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಇತ್ತೀಚೆಗೆ ವಿಶ್ವಮಾನ್ಯ ಗಾಯಕ ಅಂತ ಕೊಟ್ಟಿದ್ದಾರೆ. ಈಗ ಸಾಧಾರಣವಾಗಿ ಒಬ್ರು ಹಾಡ್ತಾರೆ ಅಂತಂದ್ರೆ ಅವರು ಏನ್ ಹಾಡ್ತಾರೆ, ಒಂದು ಫಿಲ್ಮಿ ಹಾಡ್ತಾರೆ, ಒಂದು ಫಿಲ್ಮಿ ಅಥವಾ ಕ್ಲಾಸಿಕಲ್ ಜನಪದ ಅಥವಾ ಈ ತರ ಎಲ್ಲ ಇರುವಂತಹ 2 ಭಾಷೆ ಅಷ್ಟೂ ಜಾನರ್ಗಳನ್ನ ಈಗ ನಾನು ಎಕ್ಸಾಂಪಲ್ ಕೊಟ್ಟ ಹಾಗೆ ಐಟಮ್ ತನಕನೂ ಅದರಲ್ಲಿ ಮಲ್ಟಿ ಲ್ಯಾಂಗ್ವೇಜ್, ಮಲ್ಟಿ ಜಾನರ್ ಇರುವಂತದ್ದು ವೆರಿ ವೆರಿ ರೇರ್. ಮೇ ಬಿ ಗೊತ್ತಿಲ್ಲ. ಸೊ ವಿಶ್ವಮಾನ್ಯ ಗಾಯಕ ಅಂತ ಕೊಟ್ಟಿದ್ರು. ನಾವೀಗ iTunes ಇದಕ್ಕೆಲ್ಲ ಹಾಕ್ಬೇಕಾದ್ರೆ, iTunes, ಸ್ಪಾಟಿಫೈ ಇವಂತದಲ್ಲಿ ಹೋಗ್ಬೇಕಾದ್ರೆ ಅದು ಫಸ್ಟ್ ಕೇಳೋದೆ ವಿಚ್ ಕ್ಯಾಟಗರಿ, ಲ್ಯಾಂಗ್ವೇಜ್. ನಂದು ಯಾವ ಕ್ಯಾಟಗರಿಗೂ ಬರುದಿಲ್ಲ, ಯಾವ ಕ್ಯಾಟಗರಿಗೂ ಅಲ್ಲ ನಂದು, ಬೇರೆ ನಂದೇ ಒಂದು ಕ್ಯಾಟಗರಿ. ಸೊ ಈ ಒಂದು ಏನು ಕಡಿಮೆ ಇರುವಂತಹ ಪ್ರಯತ್ನ ಮಾಡಿರೋದ್ರಲ್ಲಿ ಕಷ್ಟಕರ ಜಾಸ್ತಿ.
ಯಾಕಂದ್ರೆ ಎಲ್ಲರೂ ರೆಗ್ಯುಲರ್ ಎಲ್ಲರೂ ಮಾಡ್ತಾ ಇರೋದು ನಾವು ಮಾಡಿದ್ರೆ ತುಂಬಾ ಈಸಿ, ಅದೇನು ಕಷ್ಟ ಇಲ್ಲ. ಹೌದು ಸರ್. ತುಂಬಾ ಕಡಿಮೆ ಇರುವಂತಹದ್ದನ್ನ ಮಾಡ್ಲಿಕ್ಕೆ ಹೋದ್ರೆ ಜನ ಈಗ ಯಾರಾದ್ರೂ ಕೇಳಿದ್ರು, ಈಗ ಸಪೋಸ್ ನೀವು ಕೇಳಿದ್ರಿ ಅಂತ ಅಂದ್ಕೊಳ್ಳಿ, ಈಗ ನಾನು ಒಂದು ಮಾಡಿದ್ ಮಧ್ಯಮಾವತಿ ಕೇಳಿದ್ರಿ, ಈ ತರ ತುಂಬಾ ಸ್ಟಾಕ್ ತುಂಬಾ ಇದೆ, ಮೋಹನ, ಬಿಂಪಲಾಸ್ ಅದೆಲ್ಲ ತಗೊಂಡ್ರೆ ತುಂಬಾ ಇದೆ, ಪ್ರತಿಯೊಂದ್ರಲ್ಲೂ ಒಂದು ಕತೆ ಇದೆ ಆಕ್ಚುಲಿ. ಮೋಹನ ಅಂತಂದ್ರೆ ಮೋಹನದ್ದು ತಗೊಂಡ್ರೆ ದಿ ರಿಲೇಷನ್ ಬಿಟ್ವೀನ್ ಲಾರ್ಡ್ ಕೃಷ್ಣ, ಬ್ಯೂಟಿಫುಲ್ ಸೀನರೀಸ್, ಕನ್ನಡ ಅಂಡ್ ಚೈನಾ. ಚೈನಾ ಎಲ್ಲಿಂದ ಬಂತು ಅಂತ, ದೇ ಆರ್ ಆಲ್ ಕನೆಕ್ಟೆಡ್ ಥ್ರೂ ಒಂದು ಕಾಮನ್ ರಾಗ ಮೋಹನ. ಸೊ ಹೀಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬರ್ತೀನಿ ಪ್ರತಿಯೊಂದು. ಸೊ ನಾನು ಅದೇ ಇಷ್ಟೆಲ್ಲ ನಾವು ನಾವು ಮಾಡ್ತಾ ಇರ್ಬೇಕಾದ್ರೆ ನ್ಯಾಚುರಲಿ ಈಗ ಕೇಳಿದವರಿಗೆ ಸೂಪರ್ ಆಗಿ, ಈಗ ನೀವೇ ಹೇಳ್ತೀರಿ ಸೂಪರ್ ಆಗಿ ಹೇಳಿ, ನೀವು ಇದನ್ನ ಇನ್ನೊಬ್ಬರ ಹತ್ರ ನೀವು ಅದನ್ನ ಒಪ್ಸ್ಲಿಕ್ಕೆ ಹೋದಾಗ ಅದು ಒಬ್ರು ಹೇಳಿದ್ರು ಮರ್ರೆ ಅವರು ಎಂತ ಹೇಳಿದ್ರು, ಬಟ್ ಅವ್ರಿಗೆ ಎಷ್ಟು ತಲುಪಬಹುದು ಅದನ್ನ, ಅನ್ಲೆಸ್ ದೇ ಸಿ ದೆಮ್ ಬೈ ದೆಮ್ಸೆಲ್ವ್ಸ್. ನಾನೀಗ ಈಗ ಇದ್ರ ಮೂಲಕ ಹೇಳ್ತಾ ಇದ್ದೇನೆ, ನನ್ನ ಯೂಟ್ಯೂಬ್ ಲಿಂಕಿಗೆ ಹೋಗಿ, ಯೂಟ್ಯೂಬ್ ಚಾನಲ್ಗೆ ಒಂದ್ಸಲ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಾಗಿಲ್ಲ, ನೀವು ನೋಡಿ ನಿಮಗೆ ಇಷ್ಟ ಆದ್ರೆ ಖಂಡಿತ ಮಾಡಿ. ಒಂದೊಂದನ್ನು ವಿಭಿನ್ನವಾಗಿ ಮಾಡಿರೋದು. ಸೊ ಶುದ್ಧ ಸಾವೇರಿ ತಗೊಂಡ್ರೆ ಅದರಲ್ಲಿ ಒಂದು ಕಥೆ ಇದೆ, ಪ್ರತಿಯೊಂದರಲ್ಲೂ ಇಟ್ಸ್ ಅ ವೆರಿ ಯುನೀಕ್ ಒಂದು ಓಷನ್. ಈಗ ನಮ್ಮ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ನಾವು ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಡೇಟಾ ಮೈನಿಂಗ್, ಡೇಟಾ ಎಲ್ಲ ಕಡೆ ಇದೆ. ಡೇಟಾ ಮೈನಿಂಗ್ ಅಂತಂದ್ರೆ ಇರುವಂತಹ ಒಂದು ಕಂಟೆಂಟ್ ಅನ್ನ ನೀವು ಅದನ್ನ ಹೆಂಗೆ ಅನಲೈಸ್ ಮಾಡಿ ಡಿಸೆಕ್ಟ್ ಮಾಡಿ ನೋಡ್ತೀರಿ ಅಂತ. ಸೊ ಹಂಗೆ ಭೀಂಪಲಾಸ್ ರಾಗದ ಅದರಲ್ಲಿ ಕನ್ನಡ ಮೂವಿಗಳಲ್ಲಿ ಹೆಚ್ಚಾಗಿ ಬರೀ ಸಗಮ ಪನಿ ಸ ಪಲ್ಲವಿನಲ್ಲೇ ಹೈಯರ್ ನೋಟ್ಸ್ ಹೋಗುವಂತ, ತಾರಕ ಹೋಗುವಂತ ಹಾಡುಗಳು ತುಂಬಾ ಇದೆ. ನಾ ಮೆಚ್ಚಿದ ಹುಡುಗನಿಗೆ ಗಮ ಬನಿ ಸಾನಿಪ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಅರಳಿದೆ ವಿರಹ, ನೋಡಿ ಎಲ್ಲದು ತಾರಕ ಹೋಗುವಂತದ್ದು. ಭೀಂಪಲಾಸ್ ರಾಗಗಳು ಜಾಸ್ತಿ ಇದೆ. ಇದನ್ನೆಲ್ಲ ಇದೆ, ಡೇಟಾ ಇದೆ, ನಾವು ಅಬ್ಸರ್ವ್ ಮಾಡ್ಬೇಕಷ್ಟೇ. ಸಮುದ್ರ ಇದೆ, ಸಮುದ್ರದ ಒಳಗಡೆ ಏನಿದೆ ತುಂಬಾ ಇದೆ. ಅದರಲ್ಲಿ ಇರುವಂತಹ ಮುತ್ತು ರತ್ನ ಹೆಕ್ಕಿ ತಗೊಂಡ್ಬರುವಂತಹ ಕೆಲಸ ನಾನು ಮಾಡ್ತಾ ಇದ್ದೆ. ಅದೇ ಸರ್, ಕೊನೆಯದಾಗಿ ನಿಮ್ಮ ಒಂದು ಮಾರ್ಕಿನ ಕ್ವಶನ್ಗೆ ನಾನು 10 ಮಾರ್ಕಿನ ಆನ್ಸರ್ ಬರುತ್ತೆ ಅಂತ ತೊಂದ್ರಿಲ್ಲ. ಕೊನೆಯದಾಗಿ ಸರ್, ಬಹಳ ದೂರದಿಂದ ನೀವು ನಮ್ಮೊಂದಿಗೆ ಆನ್ಲೈನ್ ನಲ್ಲಿ ಸಂದರ್ಶನದಲ್ಲಿದ್ದೀರಿ. ಅದೇ ರೀತಿ ಸರ್, ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್. ಅದೇ ರೀತಿ ಧನ್ಯವಾದಗಳು ಸರ್. ಅದೇ ಸರ್, ಕೊನೆಯದಾಗಿ ವೀಕ್ಷಕರಿಗೆ 2 ಮಾತು ಹೇಳಿದರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಮೊಟ್ಟ ಮೊದಲಿಗೆ ಈಗ ಆರ್ಟಿಸ್ಟ್ ಅನ್ನೋರಿಗೆ ಈ ಪ್ರೋತ್ಸಾಹ ತುಂಬಾ ತುಂಬಾ ಇಂಪಾರ್ಟೆಂಟ್. ನಾನು ಕೆಲವು ಸಲ ಯಾವ್ದೋ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ನನ್ನ ಪತ್ನಿ ಹೇಳ್ತಾಳೆ, ನೀವು ಎಂತ ಪ್ರಯೋಗ ಇದೇ ಮಧ್ಯಮಾವತಿಗೆ ಕೊನೆಯದಾಗಿ ಅವಳು ಹೇಳ್ತಾಳೆ, ಎಂತ ಪ್ರಯೋಗ ಮಾಡ್ತೀರಾ, ಏನೆಲ್ಲ ಪ್ರಯತ್ನ ಮಾಡ್ತೀರಾ, ಏನೋ ವಿಭಿನ್ನವಾದ ಪ್ರಯತ್ನ, ಬಟ್ ಆದ್ರೂ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಿದಾಗ ನಾನು ಅಟ್ಲೀಸ್ಟ್ ನಿನ್ನ ಕೂತಾಗ ಕೊನೆ ಪಕ್ಷ ಒಂದು ಪ್ರತಿಕ್ರಿಯೆ ಆದ್ರೂ ಕೊಡಿ ಅಂತ ಹೇಳಿದಾಗ ನಾನು ಹೇಳ್ತೀನಿ, ಸರಿ ಮ ಪ ಮ ಪ ಮರಿ ನೀ ಸರಿ ಮರಿ ಸ ಏನದು, ಡೋಂಟ್ ವರಿ ಚಿನ್ನ ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತದೆ, ಅದೇ ರಾಗದ್ದು ಅಂತ. ಸೊ ಹಾಗೆ ಪ್ರತಿ ಆರ್ಟಿಸ್ಟ್ಗೂ ಒಂದು ಪ್ರೋತ್ಸಾಹ ಅತ್ಯಗತ್ಯ. ಸೊ ನೀವು ಮಾಡ್ತಾ ಇರುವಂತಹ ಕೆಲಸ, ನಾನು ಕೆಲವುದು ನಿಮ್ಮ ಕಾರ್ಯಕ್ರಮಗಳನ್ನೆಲ್ಲ ಹೋಗಿ ನಾನು ಇದರಲ್ಲಿ ನೋಡಿದೆ, ನಾನು ಫೇಸ್ಬುಕ್ ನೋಡಿದೆ, ಎಷ್ಟು ಜನ ಕಲಾವಿದರನ್ನ ಕರೆಸಿ ಮಾತಾಡಿಸಿ ಅವ್ರಿಗೊಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಅತ್ಯದ್ಭುತ. ನಿಮಗೊಂದು ದೊಡ್ಡ ನಮಸ್ಕಾರ ನನ್ನ ಕೆಲಸಕ್ಕೆ. ನಮ್ಮನ್ನ ಕರೆದು ಇಂಟ್ರೊಡ್ಯೂಸ್ ಮಾಡಿ, ಅದು ನನಗೆ ಯಾಕೆ ಖುಷಿ ಅಂತಂದ್ರೆ, ನನಗೆ ಎಲ್ಲೆಲ್ಲೋ ಯಾವ್ದೋ ಈಗ ಗುಲ್ಬರ್ಗದ್ ಯಾವ್ದೋ ಒಂದು ಚಾನಲ್ ಇದ್ರೆ ಕರೆದ್ರೆ ನನಗೇನು ಅಷ್ಟು ಅನಿಸ್ತಾ ಇರಲಿಲ್ಲ. ನನ್ನ ಊರು, ನನ್ನ ಊರು, ನಮ್ಮ ಎಷ್ಟೋ ಜನ ನಮ್ಮ ರಿಲೇಟಿವ್ಸ್ ಇರ್ತಾರೆ. ಸೊ ನನಗೆ ಅಟ್ಲೀಸ್ಟ್ ನನಗೊಂದು ಅವಕಾಶ ನಮ್ಮ ಊರಲ್ಲಿ ರೆಗ್ಯುಲರ್ ಮಧ್ಯದಲ್ಲಿ ಬಂದು ಕಾರ್ಯಕ್ರಮಗಳು ಕೊಡ್ತಾ ಇರ್ತೀನಿ. ಕಾರ್ಯಕ್ರಮಗಳನ್ನ ನೋಡ್ತಾರೆ, ಜನ ಎಲ್ಲ ನೋಡ್ತಾರೆ. ಆದ್ರೂ ಸಹ ಈಗ ನಮ್ಮ ಪುತ್ತಿಗೆ ಪರ್ಯಾಯ ಮಠದಲ್ಲಿ ನಾನು ಅವರು ಪುತ್ತಿಗೆ ಅವರ ಒಂದು ಎಷ್ಟೋ ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರಗಳನ್ನು ಹಾಡಿದ್ದೇನೆ ನಾನು. ನನ್ನ ಅಲ್ಲಿ ಪ್ಲೇ ಮಾಡುವಂಥದ್ದು ಹೆಚ್ಚಿನದಾಗಿ ನಾನೇ ಹಾಡಿರುವಂಥದ್ದು. ತುಳು ಹಾಡುಗಳು ಎಷ್ಟೋ ಹಾಡಿದ್ದೀನಿ. ಭಾಗ್ಯದ ಅದ್ರದ್ದು ತುಳು ವರ್ಷನ್ ಹಾಡಿದ್ದೇನೆ. ಭಾಗ್ಯದ ಲಕ್ಷ್ಮೀ ಬೊಲಮ್ಮ ನಮ್ಮಮ್ಮ ಈ ಸೌಭಾಗ್ಯದ ಲಕ್ಷ್ಮೀ ಬೊಲಮ್ಮ ಅದು ಹಾಡಿದ್ದೇನೆ. ವಾಪರ್ಲು ಯಾವ ಪೊರ್ಲು ಯಾ ತೊಳುವ ನಾಡು
ಎಷ್ಟು ಹಾಡಿರುವಾಗ ನಮಗೆ ಈ ತರ ಒಂದು ಅವಕಾಶ ಕೊಟ್ಟು ನಮ್ಮನ್ನ ಕರೆದಿದ್ದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ. ಆಗಲಿ ಸರ್, ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಊರಿನವರು, ನೀವು ನಮ್ಮ ಊರಿನವ್ರನ್ನ ನಾವು ಸಂದರ್ಶನ ಮಾಡ್ತಿದ್ದೀವಿ. ಮತ್ತು ಬಹಳಷ್ಟು ಹೆಸರು ಮಾಡಿದಂಥ ಕಲಾವಿದರು, ವಿಭಿನ್ನ ರೀತಿಯ ಹಾಡುಗಾರಿಕೆ ಮೂಲಕ ಹೆಸರು ಮಾಡಿದವರು. ಭಾಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ವಿಶ್ವೇಶ್ ಭಟ್ ಅವರು. ಬಹಳಷ್ಟು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಹೊಸ ಹೊಸ ರೀತಿಯ ಹಾಡುಗಳನ್ನು ನಮಗೆ ನೀಡುತ್ತಾ ಇದ್ದಾರೆ. ಬಹಳಷ್ಟು ಹೆಸರು ಮಾಡಿದಂಥ ಕಲಾವಿದರು. ಅವರೊಂದಿಗೆ ಮಾತನಾಡಿದ್ವಿ, ಅವರ ಮನದ ವಿಷಯವನ್ನು ನಾವು ತಿಳಿದಿವಿ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗ್ತೇನೆ. ಅದೇ ರೀತಿ ಕೊನೆಯದಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ನೀಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.